ಎಸ್, ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕಾಗಿ ನಾವು ಬಂದಿದ್ದೀವಿ ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರಿನ ಜನಪ್ರಿಯ ರಾಜಕಾರಣಿಯ ಮನೆಯಲ್ಲಿದ್ದೀವಿ. ಈ ರಾಜಕಾರಣಿ ಒಳ್ಳೆಯ ಹಾಡುಗಾರರು ಕೂಡ ಹೌದು. ಸದನದಲ್ಲಿ ಕೂಡ ಹಾಡನ್ನು ಹಾಡೋ ಮೂಲಕ ಎಲ್ಲರ ಗಮನವನ್ನು ಕೂಡ ಸೆಳೆದಿದ್ದಾರೆ. ಎಸ್, ಚಿಕ್ಕಮಗಳೂರು ಫೇಮಸ್ ರಾಜಕಾರಣಿ, ಹಾಡು ಬೇರೆ ಹಾಡ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು ಕ್ಲೂ ಸಿಕ್ಕೇ ಇರುತ್ತೆ. ಎಸ್, ನಾವಿದ್ದೀವಿ ಇವತ್ತು ಬೋಜೇಗೌಡರ ಮನೆಯಲ್ಲಿ. ವಿಧಾನ ಪರಿಷತ್ನ ಶಾಸಕರಾಗಿರುವಂತಹ ಬೋಜೇಗೌಡರು, ಅವರ ಧರ್ಮಪತ್ನಿ ಅಚ್ಚಲ ಇಬ್ಬರು ಕೂಡ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಬೋಜೇಗೌಡರು ಭೋಜನ ಪ್ರಿಯರ ಅಂತ? ಹಾಗೇನಿಲ್ಲ. ನನ್ನ ತಂದೆಯವರು ಶಾಸಕ ಮುಂಚೆ ಮಾಸ್ಟ್ರು. ಅವರ ಊರಿನಲ್ಲಿ ಒಂದು ಡ್ರಾಮಾ ಪ್ರಾಕ್ಟೀಸ್ ಆಗುತ್ತೆ. ಆ ಡ್ರಾಮಾ ಪ್ರಾಕ್ಟೀಸ್ ಆದಾಗ ಭೋಜರಾಜನ ಪಾತ್ರ ಮಾಡಿರ್ತಾರೆ ಅವರು. ಓಕೆ, ಅಪ್ಪಾಜಿ ಮಾಡಿದ್ರು ಭೋಜರಾಜನ ಪಾತ್ರ. ಓಕೆ, ಆಗ ಈ ಹೆಸರನ್ನು ಭೋಜೇಗೌಡ ಅಂತೇಳಿ ಹೆಸರಿಟ್ಟಿದ್ದೆ. ಸರ್, ತುಂಬ ಇಷ್ಟಪಟ್ಟು ತಿನ್ನೋ ಒಂದು ಅಡುಗೆ ಯಾವುದು? ಅವರಿಗೆ ಇದು ವೆಜ್ ಅಂದರೆ ಮುದ್ದೆ ಮತ್ತು ಬಸ್ಸಾರು ಇಷ್ಟ. ನಾನ್ ವೆಜ್ಜಲ್ಲಿ ನಾಟಿ ಕೋಳಿ ಸಾರು ಇಷ್ಟ. ನಾಟಿ ಕೋಳಿ ಸಾರು ಇಷ್ಟ ಅಷ್ಟೇನಾ, ಅಥವಾ ಭೋಜರಾಜರಿಗೆ ಅಡುಗೆ ಮಾಡ್ಲಿಕ್ಕೂ ಬರುತ್ತಾ? ಬರುತ್ತೆ, ಮಾಡ್ತಾರೆ. ಓಕೆ, ನಿಮ್ಗೆ ಏನಾದ್ರು ಸ್ಪೆಷಲ್ ಆಗಿ ಯಾವತ್ತಾರು ಮಾಡಿಕೊಟ್ಟಿದ್ದಾರಾ? ಬಿರಿಯಾನಿ ಮಾಡಿದ್ರು ಅನ್ಸುತ್ತೆ. ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಕಳೆದಿದ್ದು ನೀವು? ಬಾಲ್ಯ ನಂದೆಲ್ಲ ಸ್ಕೂಲು ಎಲ್ಲ ಅಪ್ ಟು 10th ಸಕ್ರಾಯಪಟ್ಟಣ ಕಡೂರು ತಾಲೂಕು. ಬಟ್ ನಾನು ಹುಟ್ಟಿದ್ದು ಚಿಕ್ಕಮಗಳೂರು ತಾಲೂಕಿನಲ್ಲಿ. ಸೊ ಇಬ್ರು ಅಕ್ಕಂದಿರು, ಒಬ್ರು ಅಣ್ಣ ಕೂಡ ಇದ್ರು. ಸೊ ಮನೆಯ ಕಿರಿಮಗ, ಬಹಳ ಮುದ್ದ ನೀವು ಮನೆಯಲ್ಲಿ? ಕಿರಿಮಗ ಇನ್ನೊಬ್ಬ ಇದ್ದಾರೆ. ಒಟ್ಟು ನಾವು 4 ಜನ ಬ್ರದರ್ಸು, 2 ಸಿಸ್ಟರ್ಸು, ಟೋಟಲ್ 6. ಸೊ ಅಪ್ಪನೂ ಕೂಡ ರಾಜಕಾರಣಿ ಆಗಿದ್ರು. ಅಪ್ಪ ತುಂಬ ಸ್ಟ್ರಿಕ್ಟಾ, ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ರಾ ಮನೆಯಲ್ಲಿ? ತುಂಬ. ನಮ್ಮಪ್ಪ ಭಾಳ ಕೋಪಿಸ್ಟ್ರು ಮತ್ತು ಭಯಂಕರ ಸ್ಟ್ರಿಕ್ಟು. ಮೇಡಮ್, ನಿಮ್ಮ ಒಂದು ಎಜುಕೇಷನ್ ಎಲ್ಲ ಎಲ್ಲಾಯಿತು? ತಾಯಿ ತಂದೆಯ ಮನೆ ಎಲ್ಲ ಎಲ್ಲಿ? ನಮ್ಮದು ತೀರ್ಥಹಳ್ಳಿ ತಾಲೂಕು, ಮೇಗರಹಳ್ಳಿ ಅಂತ. ನಮ್ಮದು ಹೆಗ್ಡೆ ಫ್ಯಾಮಿಲಿ, ಮೇಗರಹಳ್ಳಿ, ಅಲ್ಲಿ ಓದಿದ್ದು. ಎಜುಕೇಷನ್ ಎಲ್ಲ ಏನು ಮಾಡಿದ್ರಿ? ಎಲ್ಲಿ? ಡಿಗ್ರಿ. ನಿಮ್ಮದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಸರ್, ಮೇಡಮ್ನ ನೋಡೋಕ್ಕೂ ಮುಂಚೆ ಎಷ್ಟು ಹುಡುಗಿರು ನೋಡಿದ್ರಿ ನೀವು? ಸತ್ಯ ಹೇಳಬೇಕು ನೀವು. ನಾನು ಎಷ್ಟೊಂದು 2-3 ಹೇಳಿದ್ದೇನೆ. 2 ನೋಡಿದ್ದೆ. 2 ನೋಡಿದ್ದೆ. 2 ನೋಡಿದ್ರಿ ನೀವು. ಸೊ ಮೇಡಮ್ ಮೂರನೇವರು ನೋಡಿದ್ದೆ. ಎಲ್ಲಿ ಅವ್ರು ನೋಡಿದ್ದು ದೇವಸ್ಥಾನದಲ್ಲಿ ನೋಡಿದ್ರಾ? ರಾಘವೇಂದ್ರ ಸ್ವಾಮಿ ಮಠ. ಓಕೆ. ಶಿವಮೊಗ್ಗದಲ್ಲಿ ಅವಾಗೆಲ್ಲ ಮನೆಯಲ್ಲೆಲ್ಲ ತೋರಿಸ್ತಿರ್ಲಿಲ್ಲ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕರ್ಕೊಂಡು ಬಂದರು. ಅವ್ರು ಪೂಜೆ ಮಾಡಿಸಿದ್ರು, ನಾವು ಪೂಜೆ ಮಾಡಿದ್ವು. ಅಲ್ಲೇ ನೋಡಿದ್ದೆ ಅಷ್ಟೆ. ಓಕೆ. ಸೊ ಮನೆಯಲ್ಲಿ ತೋರಿಸ್ತಾ ಸಂಪ್ರದಾಯ ಇರಲಿಲ್ವಾ ಮೇಡಮ್ ಅವಾಗ? ಇತ್ತು, ಅಲ್ಲಿ ಶಿವಮೊಗ್ಗದಲ್ಲಿ ತೋರಿಸಿದ್ವಿ. ಶಿವಮೊಗ್ಗದಲ್ಲಿ ದೇವಸ್ಥಾನದಲ್ಲಿ ನೋಡಬೇಕು. ಓಕೆ, ಅವತ್ತಿನ ದಿನ ಎಕ್ಸ್ಪ್ಲೈನ್ ಮಾಡೋದಿದ್ರೆ ಹೇಳ್ಬೋದಾ ಮೇಡಮ್? ಇವರು ಸರ್ ಏನಾಗಿದ್ರು ಅವಾಗ? ಯಾರು ಬರ್ತಾರೆ ಅಂತ ನಿಮ್ಮ ಮನೆಯಲ್ಲಿ ಹೇಳಿದ್ರು? ನಿಮ್ಗೆ ಎಷ್ಟು ಕುತೂಹಲ ಇತ್ತು ಸರ್ ಹುಡುಗ ನೋಡೋಕೆ? ಇವರು ಅಡ್ವೊಕೇಟ್ ಆಗಿದ್ರು. ಓಕೆ. ಹಾಂ. ಅವಳು ಈಗಲೂ ನನಗೆ ತಮಾಷೆ ಮಾಡ್ತಾಳೆ, ಈಗಲೂ ರೇಗಿಸ್ತಾ ಇರ್ತಾಳೆ. ನೀವು ಅಡ್ವೊಕೇಟ್ ಅಂತ ನನ್ನ ಮದುವೆ ಅದೇ, ರಾಜಕಾರಣಿ ಆಗಿದ್ರೆ ಮದುವೆ ಪೊಲಿಟಿಷಿಯನ್ ಅದಕ್ಕೆ ಆಗ್ತಿರ್ಲಿಲ್ಲ ಅಂತ. ಸೊ ಯಾಕೆ ಪೊಲಿಟಿಷಿಯನ್ಸ್ ಫ್ಯಾಮಿಲಿಗೆ ಬರೋದಕ್ಕೆ? ಪೊಲಿಟಿಷಿಯನ್ ನಂಗೆ ಮೊದಲಿಂದ ಇಷ್ಟ ಅಂತ ಏನು ಇಷ್ಟ ಇಲ್ಲ. ಸೊ ಇವಾಗ ಫುಲ್ ಟೈಮ್ ಪೊಲಿಟಿಷಿಯನ್. ಸೊ ಏನಂತ ಹೇಳ್ತಿರ್ತೀರಾ? ಇಲ್ಲ, ಏನು ಹೇಳಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು. ಸೊ ನೀವು ನೋಡಿದ್ರಿ, ಇಷ್ಟ ಆಯ್ತು? ಯಾವ ಥರ ಇಷ್ಟ ಆಯಿತು ನಿಮಗೆ? ನೀವು ಮಾತಾಡಿದ್ರೆ ಅವತ್ತು ರಾಘವೇಂದ್ರ ಸ್ವಾಮಿ ಮಠ? ಅವತ್ತೇನು ಮಾತಾಡಿಲ್ಲ. ನೆಕ್ಸ್ಟ್ ಡೇ ಮನೆಗೆ ಬಂದಿದ್ರು, ಆವಾಗ ಮಾತಾಡಿದ್ವಿ. ಸೊ ಅಲ್ಲಿ ಓಕೆ ಆದಮೇಲೆ ನೆಕ್ಸ್ಟ್ ಡೇ ಮನೆಗೆ ಏನು ಮಾಡಿಕೊಟ್ಟಿದ್ರಿ ಸರ್ಗೆ ಫಸ್ಟ್ ಡೇ? ಸ್ವೀಟ್ ಜಾಮೂನ್ ಎಲ್ಲ. ಓಕೆ. ಯಾರೆಲ್ಲ ಬಂದಿದ್ರು ಮೇಡಮ್ ನೋಡೋದಕ್ಕೆ? ಫ್ರೆಂಡ್ಸ್ ಜೊತೆ ಫಸ್ಟ್ ಬಂದಿದ್ರು, ಆಮೇಲೆ ಮನೆಗೆ ಬಂದಾಗ ಅವರ ಅಕ್ಕ ಸಿಸ್ಟರ್ಸ್ ಎಲ್ಲ ಬಂದಿದ್ರು. ಓಕೆ. ಏನು ಮಾತಾಡಿದ್ರು ಸರ್ ಅವತ್ತು? ಈಗಲೂ ಇಟ್ಟಿದ್ದಾಳೆ ಇಷ್ಟು ಪತ್ರ. ಹೌದಾ? ಇಷ್ಟು ಪತ್ರ ಬರೆದಿದ್ದೆ. ಆ ಪತ್ರ ಇವತ್ತಿನವರೆಗೂ ನಾನು ಹುಡುಕೋಕ್ಕಾಗಿಲ್ಲ. ಎಲ್ಲಿಟ್ಟಿದ್ದೀರಾ ಮೇಡಮ್? ನಮ್ಗೆ ತೋರಿಸ್ತೀರಾ ಪತ್ರಗಳು? ಇಟ್ಟೆ. 3 ಮನೆ ಚೇಂಜ್ ಆಯಿತು. 3 ಮನೆ ಚೇಂಜ್ ಆದರೂ ಪತ್ರ ಇದುವರೆಗೂ ನನಗೆ ಸಿಕ್ಕಿಲ್ಲ. ಏನು ಮಾತಾಡಿದ್ರು ಸರ್, ನೆನಪಿದೆಯಾ? ಇಲ್ಲ, ಫಸ್ಟು ಏನೋ ಕುತ್ಕೋ ಅಂದರು. ನನಗೆ ಅದು ಇಷ್ಟ ಆಗಲಿಲ್ಲ. ಕುತ್ಕೊಳ್ಳಿ ಅನ್ಬೇಕಿತ್ತು. ಇವ್ರು ಯಾರು ಇಷ್ಟು ರಫಾಗಿ ಮಾತಾಡ್ತಾರಲ್ಲ ಅನ್ನೋಕ್ಕಾಯ್ತು. ಈಗಲೂ ರೇಗಿಸ್ತಾಳೆ, ಅದು ಎಲ್ಲರಾದ್ರೆ ಹೇಳ್ತಾಳೆ. ನನಗೆ ಕೂತ್ಕ ಅಂದ ತಕ್ಷಣ ಅವತ್ತೇ ರಿಜೆಕ್ಟ್ ಮಾಡಬೇಕಾಗಿತ್ತು, ನಾನು ಮಾಡಲಿಲ್ಲ. ಮತ್ತು ಬೇರೆಯವ್ರ ಮನೆಯವರು ಅವರು ಎಲ್ಲ ನನಗೆ ಅಡ್ವೈಸ್ ಮಾಡಿದರು. ಕುತ್ಕ ಅಂತ ಹೇಳ್ತಾರಲ್ಲ, ಇನ್ನೂ ಫಸ್ಟ್ ಮೀಟಲ್ಲಿ ಕುತ್ಕೊಳ್ಳಿ ಅಂತ ಹೇಳಿಲ್ಲ. ಹೇಳ್ಬೇಕಲ್ವಾ, ಕುತ್ಕ ಅಂದ್ರು. ಇನ್ನೂ ಸಾಲು ಆಗಿಲ್ಲ. ಇಲ್ಲ, ಆಯಿತು. ಸೊ ಅದಾದಮೇಲೆ ಎಂಗೇಜ್ಮೆಂಟ್ ಎಲ್ಲಾಯಿತು? ಎಂಗೇಜ್ಮೆಂಟ್ ತೀರ್ಥಹಳ್ಳಿಲಿ ಆಯಿತು. ಓಕೆ. ಯಾರೆಲ್ಲ ಬಂದಿದ್ರು, ಏನೆಲ್ಲ, ಹೆಂಗೆ? ಫ್ಯಾಮಿಲಿಯವರೆಲ್ಲ ಇದ್ದರು. ನಮ್ಮದು ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ, ನಮ್ಮದು ಹೆಗ್ಡೆ ಫ್ಯಾಮಿಲಿ.
ಎಲ್ಲ ಬಂದಿದ್ರು. ಓಕೆ, ಅದಾದ್ಮೇಲೆ ಮದುವೆ. ಮದುವೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಎಷ್ಟು ದಿನ ಟೈಮ್ ಇತ್ತು ಮೇಡಮ್ ಎಂಗೇಜ್ಮೆಂಟ್? ಒಂದು 3 months ಇತ್ತು. ಓಕೆ, ಸರ್ ಬರ್ತಾ ಇದ್ರಾ? ಹಾಂ, ಬರ್ತಾ. ಏನೆಲ್ಲ ತೊಗೊಂಡು ಬರ್ತಿದ್ರು ಗಿಫ್ಟು ನಿಮಗೆ? ಗಿಫ್ಟು ಸ್ಯಾರೀಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಗೋಲ್ಡ್ ಬ್ಯಾಂಗಲ್ಸ್ ಕೊಟ್ಟಿದ್ರು. ಅವಾಗ ಹೆಂಗಿತ್ತು ಸರ್ ಅವತ್ತಿನ ಟೈಮ್? 3 months ರಿಯಲಿ ಇಟ್ ವಾಸ್ ವಂಡರ್ಫುಲ್ ಡೇ. ಅಟ್ರಾಕ್ಷನ್ ಇತ್ತು, ಈಗಿಲ್ಲ ಅಂತೇನಿಲ್ಲ. ಓಕೆ, ಆಗ ಅಟ್ರಾಕ್ಷನ್ ಇತ್ತು. ಆಮೇಲೆ ಎವ್ರಿ ಆಲ್ಟರ್ನೇಟ್ ಡೇಸು ಪತ್ರ ಬರೀತಾ ಇದೆ. ಒಂದಿನ ಆದ್ಮೇಲೆ ಒಂದಿನ ಆ ಥರ ಆಲ್ಮೋಸ್ಟು 3 daysಗೆ ಒಂದು ಪತ್ರ ಬರ್ದಿದ್ದೀನಿ ಆಲ್ಮೋಸ್ಟು. ಅವ್ರ ಹತ್ರ ಇದೆ 30-40 ಪತ್ರ ಇದೆ, 1-2 ಪತ್ರ ಇಲ್ಲ. ಏನು ಮಾಡಿದ್ರೋ ಗೊತ್ತಿಲ್ಲ. ಸೊ ಏನು ತುಂಬ ಮೆಮೊರಿಯಬಲ್ ಏನು ಮೇಡಮ್ ಇದುವರೆಗೂ ಕೂಡ ಮರೆಯೋಕ್ಕಾಗ್ದೇ ಇರೋಂಥ ಒಂದು ಕ್ಷಣ ಮದುವೆ ಟೈಮಲ್ಲಿ ಅಂತ ಅಂದರೆ? ಅದೇ ಮಾಂಗಲ್ಯ ಕಟ್ಟಾಗ ಒಂದು ಇರುತ್ತಲ್ಲ ಎಲ್ಲರಿಗೂ. ಸರ್ ರಾಜಕಾರಣಕ್ಕೆ ಎಂಟ್ರಿ ಆಗ್ತೀನಿ ಅಂದಾಗ ನಿಮ್ಮ ಸಜೆಷನ್ಸ್ ಏನಾಗಿತ್ತು? ಬೇಡ ಅಂತಾನೆ ಹೇಳಿದ್ದೆ? ಬೇಡ ಅಂತಾನೆ ಹೇಳಿದ್ದೆ. ಅಪ್ಪಾಜಿ ರಾಜಕಾರಣಿ ಆಗಿದ್ರು ಅಂತ ನಿಮಗೆ ಆ ಕಡೆ ಸೆಳೆತ ಜಾಸ್ತಿ ಆಯ್ತಾ, ಅಥವಾ ನಿಮ್ಮಲ್ಲೇ ನಾನು ರಾಜಕಾರಣಿ ಇಲ್ಲ, ಆಗಬೇಕು? ನನಗೆ ಆ್ಯಕ್ಚುಲಿ ನಾನು ಐ ಆಮ್ ಬ್ಯಾಕಿಂಗ್ ಸ್ವಲ್ಪ ಬ್ಯಾಕ್ ಡೋರಲ್ಲಿ ತಂದೆಯವರಿಗೆ ಮತ್ತು ಅಣ್ಣ ಧರ್ಮೇಗೌಡ ಇಬ್ಬರಿಗೂ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಬಾಂಧವ್ಯ ಭಾಳ ಚೆನ್ನಾಗಿದೆ. ಅಣ್ಣ ತಮ್ಮದು ಇವರು ಮೋರ್ ದ್ಯಾನ್ ಎ ಫ್ರೆಂಡ್ಸ್. ತಂದೆಯವರು ಶಾಸಕರಿದ್ದರು. ಅದೇ ಟೈಮಲ್ಲಿ ಧರ್ಮೇಗೌಡರು ಒಂದೇ ಕಾನ್ಸ್ಟಿಟ್ಯೂನ್ಸಿಲಿ 3 ಕಡೆ ಜಿಲ್ಲಾ ಪಂಚಾಯತಿಗೆ 3 ಬಾರಿ ಎಲೆಕ್ಟ್ ಆಗಿದ್ದರು. ಆವಾಗ ಅವರಿಬ್ಬರು ಪಾಲಿಟಿಕ್ಸಲ್ಲಿ ಇದ್ದಾರಲ್ಲ, ನಾನು ಬೇಡ ಅಂತ ಇದ್ದೆ. ಅದು BL ಶಂಕರ್ ಅವರು ಆ ಟೈಮಲ್ಲಿ ಇಲ್ಲಿ ಎಂ ಪಿಗೆ ನಿಲ್ಲಬೇಕಾಗಿತ್ತು ಅವರು. ಆಗ ಮುನ್ಸಿಪಾಲ್ಟಿನ ಇಲ್ಲಿ ಜನರಲ್ ಕೂಡ ಮಾಡಿಸ್ಕೊಂಬಂದರು. ಅವಾಗ BL ಶಂಕರ್ ಅವರು ನನಗೆ ಭಾಳ ಫೋರ್ಸ್ ಮಾಡಿ, ನಿಮ್ಮ ಮನೆ ವಾರ್ಡು ಇಲ್ಲಿ ನೀನು ನಿಲ್ಲೇಬೇಕು, ಮುನ್ಸಿಪಲ್ ಅಧ್ಯಕ್ಷ ಆಗಬೇಕು, ನಾನು ನೆಕ್ಸ್ಟು ಇದಕ್ಕೆ ಎಲೆಕ್ಷನ್ ನಿಲ್ತಾಯಿದ್ದೀನಿ ಅಂತ BL ಶಂಕರ್ ಹೇಳಿದರು. ಆಗ ಕಟ್ಟಿ ಬಿದ್ದು ನಾನು ಸ್ವಲ್ಪ ಆಚೆ ಈಚೆ ಮಾಡಿ ಅವ್ರು ಹೇಳಿದ ಮೇಲೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಎಷ್ಟು ಓಟ್ ತಗೊಂಡು, ರೆಕಾರ್ಡೆಡ್ ಓಟ್ ತಗೊಂಡು ನಾನು ಗೆದ್ದೆ ಈ ಭಾಗದಲ್ಲಿ. ದೇವೇಗೌಡರ ಫ್ಯಾಮಿಲಿ ನಿಮಗೆ ಕ್ಲೋಸೆಸ್ಟ್ ಯಾರು? ಕುಮಾರಸ್ವಾಮಿ. ನನಗೆ ಕುಮಾರಸ್ವಾಮಿ ಈಸ್ ವೆರಿ ಕ್ಲೋಸೆಸ್ಟ್ ಆ್ಯಂಡ್ ನಿಯರೆಸ್ಟ್. ಅದು ಬಾಂಧವ್ಯ ಈಗಲೂ ಇದೆ, ಅವತ್ತಿಂದಲೂ ಇತ್ತು. ಸೊ ಈ ಬಾಂಧವ್ಯದ ಯಾವ್ದಾದ್ರು ಒಂದು ಘಟನೆನ ನೆನಪು ಮಾಡ್ಕೋಬೇಕು ಅಂತ ಅಂದರೆ? ನಾನು ಅವರಿಬ್ಬರು ಇದಕ್ಕೆ ಸೇರಿ ಥೆರಪಿಗೆ. ಆ ಸಮಯದಲ್ಲಿ ನನಗೆ ಬೇಕಾದ ಫ್ರೆಂಡ್ಸು ಅವರು ಒಂದು ಗ್ಯಾಂಗ್ ಬಂದಿದ್ದರು. ಇವರು ಇಬ್ಬರೇ ಇದ್ದಿದ್ದು. ನಾನು ಪದೇ ಅವ್ರ ಹತ್ರ ಹೋಗ್ತಾಯಿದ್ದೆ. ಎಲ್ಲಿಗೆ ಹೋಗ್ತೀಯ ಪದೇ ಅಂತ ಕೇಳೋರು. ಈಗ ನಮ್ಮೂರ ಕಡೆಯವ್ರು ಬಂದಿರೋಣ, ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತ ಅವ್ರಿಗೆ ಹೇಳ್ತಾ ಇರಲಿಲ್ಲ. ಅಲ್ಲೇ ಅವ್ರು ಕಾರ್ಡ್ಸ್ ಆಡೋರು. ಕಾರ್ಡ್ಸ್ ಆಡ್ತಾ ಸಮಯದಲ್ಲಿ ಅದೇನಂತ ಹುಚ್ಚು ನಿನಗೆ ಅಂದರು. ಅದು ನಿನ್ಗೆ ಗೊತ್ತಾಗಲ್ಲ ಅಣ್ಣ, ಅದು ಕಲ್ತ್ರೆ ಗೊತ್ತಾಗುತ್ತೆ ನಿನಗೆ. ಅದರಲ್ಲಿ ಏನಿದೆ. ಆಮೇಲೆ ಅಲ್ಲಿಗೆ ಹೋಗಿ ಇನ್ನೊಂದು ಹಳೆ ಪ್ಯಾಕ್ ಹಿಡ್ಕೊಂಬಂದೆ. ಒಂದು ದಿವಸ ರಾತ್ರಿ ನಾನು ಅವರು ಕೂತು ಅವ್ರಿಗೆ 13 ಕಾರ್ಡ್ ಹಾಕಿ, ನಾನು 13 ಕಾರ್ಡ್ ಹಾಕಿ ಆಮೇಲೆ ತೋರಿಸ್ದೆ. ಅವರು ಭಾಳ ಇಂಟೆಲಿಜೆಂಟು. ಟಕ್ಕನ ಅದನ್ನು ನಾನು ಹೇಳ್ಕೊಟ್ಟಿದ್ದು ಒನ್ ಅವರ್ನಲ್ಲಿ ಅದು ಜೋಡಿಸೋದು ಕಲ್ತರು. ಆಮೇಲೆ ಅವ್ರಿಗೆ ಗೊತ್ತಾಯಿತು. ಅದಾಗಿದ ಮೇಲೆ ಬಂದಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಕೂಡಿದಾಗ ಆಡ್ತಾರೆ. ದೇವೇಗೌಡರ ಮನೇಲಿ, ಅವ್ರ ಮನೇಲಿ ಮಾತ್ರ ಮನೇಲಿ ಆಡ್ತಾರೆ. ಸೊ ಅಂದರೆ 1 ಅವರಲ್ಲೇ ಕಲ್ತ್ಕೊಂಡ್ಬಿಟ್ರು ಅವರು. ಸ್ವಲ್ಪ ಕಲ್ತರು. ಆಮೇಲೆ ಅಲ್ಲಿ ಮನೇಲಿ ಕೂಡಿದ್ರಲ್ಲ, ಅವಾಗ ಇನ್ನೂ ಚೆನ್ನಾಗಿ ಕಲ್ತರು. ಆಮೇಲೆ ನಾವೆಲ್ಲ ಬೇರೆ ಕಡೆ ಹೋಗಿ ಸೇರ್ತಾ ಇದ್ವಲ್ಲ, ಆವಾಗಲೂ ಸ್ವಲ್ಪ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ. ಅದು ಏನಂದರೆ ಜಸ್ಟ್ ಸ್ಪೆಂಡ್ ಟೈಮ್, ಆ ರೀತಿ ಅವ್ರಿಗೆ ರೆಮಿ ಕಲಿಸಿದ್ದೆ ನಾನು. ಮೇಡಮ್ಗೋಸ್ಕರ ಒಂದು ಒಳ್ಳೆ ಹಾಡನ್ನ ಡೆಡಿಕೇಟ್ ಮಾಡಬೇಕು. ಸದನದಲ್ಲಿ ಎಲ್ಲರೂ ನೋಡಲಿ ಅಂತ ಸದನದಲ್ಲಿ ಇರೋರಿಗೆಲ್ಲರಿಗೋಸ್ಕರ ಆಡ್ತೀರಾ, ಈಗ ಮೇಡಮ್ಗೋಸ್ಕರ ಆಡ್ಬೋದಲ್ವಾ? ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು, ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ
ಮನಹಾಡಲು ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಅಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗದೆ ಹಿತವಾಗಿ ನಗಲು ಬಾರದೆ. ಮೇಡಮ್, ಯಾವ ವಿಚಾರಕ್ಕೆ ಸರ್ಗೆ ಬೇಗ ಕೋಪ ಬರುತ್ತೆ? ಊಟದಲ್ಲೆಲ್ಲ ಸ್ವಲ್ಪ ಕರೆಕ್ಟ್ ಇರಬೇಕು ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಅವ್ರ ಕೋಪ ಬಂದಿದೆ ಬಂದಾಗ ನಾವೇನು ಮಾತಾಡಲ್ಲ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತೀವಿ. ಸೈಲೆಂಟ್ ಆಗಿರೋದೇನೆ. ಫೈನಲಿ ಕಾಂಪ್ರಮೈಸ್ ನಾನೇ ಏನು ಮಾತಾಡಕ್ ಮನೇಲಿ ಯಾರು ಮಾತಾಡಲ್ಲ, ಮಕ್ಕಳು ಸಹ ಸಿಟ್ಟು ಬಂದಾಗ ಮಾತಾಡಲ್ಲ, ಮಾತಾಡೋದು ನಾನೇ, ಯಾರು ಮಾತಾಡಲ್ಲ. ಈಗ ಸರ್ ನೀವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀರ, ನೀವು ತುಂಬಾ ಇಷ್ಟಪಟ್ಟು ನೀವೇ ಆಯ್ಕೆ ಮಾಡಿ ಯಾವ್ದಾದ್ರು ಗಿಫ್ಟ್ ತಂದು ಕೊಟ್ಟಿರೋದು ಉಂಟಾ ಮೇಡಮಿಗೆ? ಅದನ್ನ ಮೇಡಮ್ ಇವತ್ತಿಗೂ ಕೂಡ ಇಷ್ಟಪಟ್ಟು ಇಟ್ಕೊಂಡಿರೋದು ಉಂಟಾ? ನಾನು ಎಲ್ಲಿಗೆ ಹೋದ್ರೂ, ಯಾವ ಊರಿಗೆ ಹೋದ್ರೂ ಅವಳಿಗೆ ಡ್ರೆಸ್ ಆಗಲಿ, ಆಮೇಲೆ ಬಳೆ ಆಗಲಿ, ಇನ್ನೊಂದು ಈ ಥರದ ಗೋಲ್ಡು ಇದೆಲ್ಲ ಯಾವಾಗಲೂ ತರ್ತಾಯಿದೆ, ಯಾವಾಗಲೂ. ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಈಗ ಅದರ ಬಗ್ಗೆ ಅವರಿಗೆ ಅಷ್ಟೊಂದು ಆಸಕ್ತಿನೂ ಇಲ್ಲ. ಆವಾಗ ನಾನು ತಂದು ಕೊಡ್ತಾಯಿದ್ದೀನಿ, ಇನ್ಕ್ಲೂಡಿಂಗ್ ಚಪ್ಪಲಿ ಸರ ತಂದು ಕೊಟ್ಟಿದ್ದೀನಿ. ಮೇಡಮ್, ನಿಮಗೆ ತುಂಬಾ ಮೆಮೊರಿಯಬಲ್ ಅಂತ ಅಂದರೆ ಯಾವುದು ಗಿಫ್ಟ್? ಒಂದು 10th ಆ್ಯನಿವರ್ಸರಿಲಿ ಒಂದು ಸೆಟ್ ತೊಗೊಂಡಿದ್ದೆ, ಗೋಲ್ಡ್ ಸೆಟ್. ಮದುವೆದ ಆ್ಯನಿವರ್ಸರಿ ಕೊಡಿಸಿದ್ರು. ಸೊ ಇಷ್ಟು ಅದ್ಭುತವಾದಂಥ ಕಂಠ ಕೇಳ್ತಾನೆ ಇರಬೇಕಂತ ಅನಿಸುತ್ತೆ. ಸೊ ಇದು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮ್ಗೆ ಎಷ್ಟು ಖುಷಿ, ಹೆಮ್ಮೆ ಇದೆ? ಆ ಥರ ಏನಿಲ್ಲ, ಹಾಡು ಹೇಳಕ್ಕೆ ಹೇಳ್ತೀವಿ ಅಷ್ಟೇ, ಆ ಥರ ಏನಿಲ್ಲ. ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ ಅವ್ರ ಸಾಂಗ್ ಹೇಳೋದನ್ನ. ಫ್ಯಾಮಿಲಿ ಅಕೇಶನ್ಸ್ಗಳಲ್ಲೂ ಕೂಡ ಹಾಡಿಸ್ತೀರಾ ಸರ್ ಕೈಲಿ? ಎಲ್ಲ ಫ್ಯಾಮಿಲಿ ಎಲ್ಲ ಅವರೆಲ್ಲ ಬಂದಾಗ ಹೇಳಿಸ್ತಾರೆ ಅವ್ರ ಹತ್ರ. ಸರ್ ಕಡೆಯಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ನಿಮಗೆ? ನಾನೇ ಸಿಕ್ಕಿಲ್ವಾ ಸರ್? ನಿಮಗೆ ಏನು ಮೇಡಮ್ ಕಡೆಯಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತ? ಏನಿಲ್ಲ, ಬೆಸ್ಟ್ ಹೌಸ್ ವೈಫ್, ಅದರಲ್ಲಿ ಭಾಳ ಖುಷಿ ಇದೆ. ಬಟ್ ನಾನು ಏನೇ ಡಿಸಿಷನ್ ತಗೊಂಡ್ರು ಅದನ್ನು ಭಾಳ ಸಮಯೋಚಿತವಾಗಿ ಏನಾದರೂ ಇದ್ದರೆ ಸ್ಮಾಲ್ ಕರೆಕ್ಷನ್ಸ್, ಬಟ್ ಶಿ ವಿಲ್ ನೆವರ್ ಇಂಟ್ರಪ್ಟ್. ಆಮೇಲೆ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ತುಂಬ ಕಳೀತೀನಿ, ಅದಕ್ಕೆಲ್ಲ ಏನಂತ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇನಿಲ್ಲ. ಹಾಗಾಗಿ ನಾನು ಫ್ರೀ ಮೈಂಡಲ್ಲಿ ಪಾಲಿಟಿಕ್ಸಿಗೆ ಮಾಡೋಕ್ಕಾಗಲಿ ಅಥವಾ ಫ್ರೆಂಡ್ಸ್ ಮೂಮೆಂಟ್ ಹೋಗಲಿ, ಈ ಕ್ಲಬ್ ಆ್ಯಕ್ಟಿವಿಟೀಸು, ಬೇರೆ ಬೇರೆ ಆ್ಯಕ್ಟಿವಿಟೀಸು. ಈಗ ನಾನು ನಮ್ಮ ಲೀಡ್ರ್ ಕರೀದೆ ಕುಮಾರಸ್ವಾಮಿ, ಎಷ್ಟೋ ಸರಿ ಬೇರೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ಅವ್ರ ಜೊತೆ ಹೋಗಿದ್ದೀನಿ. ನಾನು ಹೋಗಿದ್ದೀನಿ, ತಿಂಗಳಾನ್ಗಟ್ಟಲೆ ಹೋಗಿ. ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಹೋಗಿದ್ದು ಉಂಟು ಎಷ್ಟೋ ಸರಿ. ಬೆಳಿಗ್ಗೆ ಹೋಗ್ಬೇಕು ಫ್ಲೈಟಿಗೆ, ಬೆಳಿಗ್ಗೆ ಏರ್ಪೋರ್ಟಿಗೆ ಹೋಗ್ಬೇಕು, ಮರತಿ ಬೇಡ ಕ್ಯಾನ್ಸಲ್ ಮಾಡು ಅಂತ ಕ್ಯಾನ್ಸಲ್ ಮಾಡಿ ಇವಳು ಕಣ್ಣಲ್ಲಿ ನೀರಕ್ಕೆ. ಹೌದಾ? ನಂಗೆ ಸ್ವಲ್ಪ ಟ್ರಾವೆಲಿಂಗ್ ತುಂಬ ಇಷ್ಟಪಡ್ತೀನಿ ನಾನು. ಓಕೆ, ಹೋಗೋದು ಆ ಥರ ಪ್ಲೆಂಟಿ ಮೆನಿ ಟೈಮ್ಸ್ ನಾವು ಬೆಳಿಗ್ಗೆ ಹೊರಡಬೇಕು, ಕ್ಯಾನ್ಸಲ್ ಮಾಡಿ. ಫ್ಲೈಟು ಹಿಂಗೆ ಟೇಕ್ ಆಫ್ ಆದಾಗಲೇ ಗ್ಯಾರಂಟಿ, ಅಲ್ಲಿವರೆಗೂ ಗ್ಯಾರಂಟಿ ಇರಲ್ಲ ನಮ್ಮ ಪ್ರೋಗ್ರಾಮ್ಸ್. ಸೊ ಅದಕ್ಕೆ ನೀವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ. ಓಕೆ. ಸೊ ಮನೆಯಲ್ಲಿ ಯಾರು ಫೈನಾನ್ಸ್ ಮಿನಿಸ್ಟರ್? ಯಾರು ಇಬ್ಬರಲ್ಲಿ? ನಾನೇ. ನೀವೇ? ಏನಿದ್ರು ನನಗೆ ನಿಮಗೆ ಕೊಡ್ತಾರೆ, ನೀವೇ ಮ್ಯಾನೇಜ್ ಎಲ್ಲನೂ ಕೂಡ ಮಾಡ್ತಾ ಇರ್ತೀರಾ? ನಮ್ಮ ಮನೆಯಲ್ಲಿ ಒಂದು ಏನಿದೆ ಅಂದರೆ, ಇವತ್ತಲ್ಲ ಯಾವತ್ತು ಮದುವೆ ಆದ ದಿವಸದಿಂದಲೂ ಐ ನೆವರ್ ಇಂಟ್ರಪ್ಟ್. ಏನು ದುಡ್ಡಿದ್ರೂ ಒಂದು ಡ್ರಾ ಇದೆ, ಡ್ರಾಗೆ ಲಾಕಿಲ್ಲ. ಹೇಳಿದ್ರೆ ಯಾರು ಬೇಕಾದ್ರೂ, ಮಗಳು ಬೇಕಾದ್ರೂ ತಗ್ಬೋದು, ಮಗ ಬೇಕಾದ್ರೂ ತಗ್ಬೋದು. ಈಗ ಸೊಸೆಗೂ ತೋರಿಸಿದ್ದೀವಿ. ಬಟ್ ಎಲ್ಲ ಮಗನೂ ಬಂದು ಇವಳ್ತಾನೆ ತಗೊಂಡೋಗ್ತಾನೆ, ನಾನು ಬಂದು ಇವಳ್ತಾಳೆ ತಗೊಂಡೋಗ್ತೀನಿ. ಲೈಫಲ್ಲಿ ಕ್ರೇಜ್ ಅಂತಂದರೆ ಯಾವ ವಿಚಾರದಲ್ಲಿ ಕ್ರೇಜ್ ಇದೆ ಸರ್ ನಿಮಗೆ? ವಸ್ತುಗಳಿರ್ಬೋದು ಅಥವಾ ಕಾರ್ ಕ್ರೇಜ್ ಇರ್ಬೋದು, ನನಗೆ ಪರ್ಫ್ಯೂಮ್, ಸನ್ ಗ್ಲಾಸ್, ಈ ಥರ? ಎಷ್ಟು ಡ್ರೆಸ್ ಅಂತ ಹೇಳಿದ್ರೆ ಡ್ರೆಸ್ಸು, ಶೂಸು, ಬೆಲ್ಟು, ಗ್ಲಾಸು, ಪ್ರತಿ ಸೆಷನ್ಗೂ ಹೊಸ್ದಾಗ್ತೀನಿ. ವಾವ್, ಅದೊಂಥರ ಒಬ್ಬೊಬ್ರದ್ದು ಒಂದೊಂಥರ ಕ್ರೇಜ್ ಅಂತ. ಅದೇ ಬೈತಾ ಇರ್ತಾಳೆ ಇವಳು, ಜಾಗ ಇಲ್ಲ, ನೀವು ಬಂದಿದ್ರಿ ಅಂತೆಲ್ಲ ಮುಚ್ಚಿಟ್ಟ, ಇಲ್ಲಿ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋದು. ಓಕೆ. ಸೊ ಒಂದು ಕುತೂಹಲ ಇರುತ್ತೆ ವೀಕ್ಷಕರಿಗೂ ಕೂಡ, ಎಲ್ಲಿ ಶಾಪ್ ಮಾಡ್ತೀರಾ ನೀವು? ಯಾವ ಥರ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ? ಸರ್ ಹಂಗಿಲ್ಲ, ನನಗೆ
2-3 ಜನ ಟೈಲರ್ಸ್ ಇದ್ದಾರೆ. ಅವ್ರ ಹತ್ರ ನಾನು ಯಾವುದು ರೆಡಿಮೇಡ್ ಯಾವುದೂ ಇಲ್ಲ, ಟೈಲರ್ಸ್ ಹತ್ರ ಹೊಲಿಸೋದು. ಅವ್ರ ಹತ್ರ ಹೋಗಿ ಹೊಲಿಸ್ತೀನಿ. ಅವ್ರು ಚೆನ್ನಾಗಿ ಬಂದಿದೆ ಸರ್ ಅಂತಾರೆ. ಬಂದಿದೆ ಅಂದರೆ ಕೆಲವು ಸರಿ ಫೋಟೋ ಕಳಿಸ್ತಾರೆ, ಕೆಲವು ಸರಿ ಖುದ್ದು ನಾನೇ ಹೋಗ್ತೀನಿ. ಹೋದಾಗ ಡಜನ್ ಗಟ್ಟಲೆ ಹಾಕ್ಬಿಡ್ತೀನಿ. ಯಾವತ್ತಾರು ಅಪ್ಪ ಅಮ್ಮನ ಹತ್ರ ಬಟ್ಟೆಗೋಸ್ಕರ ಹಠ ಮಾಡಿದ್ದು ಉಂಟಾ ನೀವು? ನಾವು ಕಾಲೇಜಿಗೆ ಹೋಗ್ಬೇಕಾದ್ರೂ ನಮ್ಮ ಅಪ್ಪ ಅಮ್ಮನೇ ಬಟ್ಟೆ ತಂದುಕೊಟ್ಟಿರೋದು. ಅದು ಯಾವಾಗ ತರ್ತಾಯಿದ್ರು, ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ, ಮತ್ತು ನಮ್ಮೂರಲ್ಲಿ ಒಂದು ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ವರ್ಷದಲ್ಲಿ 4 ಸರಿ ಬಟ್ಟೆ, 3 ಸರಿ 4 ಸರಿ ತರೋರು. ಸೊ ಬಟ್ಟೆ ಕೊಳೆ ಮಾಡಿಕೊಂಡು ಯಾವ ಥರನೂ ಓದೆ ತಿಂದಿದ್ದೀರಾ ಅಮ್ಮನ ಹತ್ರ? ಕೊಳೆ ಬಟ್ಟೆನೇ ಆಗ್ತಾಯಿದ್ದು. ನಾವು ಈ ಚಿನ್ನಿ ದಾಂಡಿಯಿಂದ ಹಿಡಿದು, ಮರಕೋತಿಯಿಂದ ಹಿಡಿದು, ಸಾಲ್ ಚೆಂಡಿಂದ ಹಿಡಿದು, ಏನು ಗ್ರಾಮೀಣ ಕ್ರೀಡೆಗಳಿತ್ತು, ಲಗೋರಿ, ಇವನ್ನೆಲ್ಲ ಎದ್ದು ಬಿದ್ದು ಬೀದಿಲೇ ಇರ್ತಾಯಿದ್ದು. ಆಮೇಲೆ ಈ ಪೆಟ್ಲು, ಇದು ಗಂಧದ ಕಾಯಿ, ಅವಾಗೆಲ್ಲ ಭಾರಿ ಗಂಧದ ಮರಗಳಿದ್ದು, ಗಂಧದ ಕಾಯಿ ಹಾಕಿ ಆ ಬಿದಿರು ಪೆಟ್ಲು ಹೊಡಿತಾಯಿದ್ದು. ಅದು ಜೋರು ಹೊಡೆಯೋದು ಆ ದೀಪಾವಳಿನಲ್ಲಿ. ಅವು ಎಂಥ ಬುಲೆಟು ಬಿದ್ದಂಗೆ ಬೀಳೋದು. ಅಂಥದ್ದೆಲ್ಲ ಆಟ. ಅದರ ಗಂಧ ಹೊಡೆದ್ರೆ ಅದು ಕರೆ ಆಗಿಬಿಟ್ರೆ ಬಟ್ಟೆ ಹೋಗಿಲ್ಲ. ಮನೆಯಲ್ಲಿ ಬಾಯಿ ಬಂದಂಗೆ ಬೈಸ್ಕೊಂತಿದ್ದು, ಇಡೀ ಇದೆಲ್ಲ ಕರೆ. ಆಮೇಲೆ ಸಾಲು ಚೆಂಡು, ಮಳೆಗಾಲ, ಅವೆಲ್ಲ ಹೊಡೆದ್ರೆ ಅದು ಕೆಸರು ಹೊಡೆದ್ರೆ ಬೆನ್ನಿಗೆಲ್ಲ ಪೂರ ಇದಿರೋದು. ಆಮೇಲೆ ಹೋಗಿ ಅಲ್ಲಿ ಕೆರೆನೋ ಕಟ್ಟೆನೋ ನಮ್ಮಲ್ಲಿ ಬೇಕಾದಷ್ಟು ಇದ್ದು, ಏನು ಗೌರಿ ಹಳ್ಳ ಅಂದ್ರೆ ಐಂಕೆರೆ ನೀರು, ಅಲ್ಲಿ ಹೋಗಿ ಬಿದ್ಕೊಂಡು ಎಲ್ಲ ಅಲ್ಲಿ ತೊಳ್ಕೊಂಡು ನೀಟಾಗಿ ಗೊತ್ತಾಗ್ದಂಗೆ ಅದು ಬಟ್ಟೆ ಆರೋ ತನಕ ಇದ್ದು ಅದೆಲ್ಲ ಹಾಕ್ಕೊಂಡು ಬರ್ತಾಯಿದ್ದು. ಇದೆಲ್ಲ ನಾವೆಲ್ಲ ಮಾಡಿದ್ದೀವಿ ಅವಾಗೆಲ್ಲ. ಅದೆಲ್ಲ ತೋಟದಲ್ಲೇ ಬಾವಿ ಇತ್ತು, ನಮ್ಮ ತೋಟದ ಬಾವಿಗೆ ಬಿದ್ದುಬಿಡ್ತಿದ್ದು. ಅಲ್ಲಿ ಒಳ್ಳೆ ಈಜಾಡ್ಕೊಂಡು ಏನೋ ಮಾಡ್ಕೊಂಡು ಹೆಂಗೆ ಡೈಲಿ ರಜಾ ದಿನ ಅಂದರೆ ಮನೆ ಸೇರ್ತಾ ಇರಲಿಲ್ಲ. ಸೊ ಬೆಳಗ್ಗೆ ರೊಟೀನ್ ಹೇಗಿರುತ್ತೆ ಸರ್? ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫಸ್ಟು ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಯಲ್ಲಿ ಏನೇನು ಪಾತ್ರೆಗಳಿದೆ ಎಲ್ಲ ಕಟ್ಟೆ ಪಟ್ಟೆ ಎಲ್ಲ ಇದೆ, ಅದೆಲ್ಲ ತೊಳೆದು ಕ್ಲೀನ್ ಮಾಡಿ, ಅಡುಗೆ ಮನೆ ಕಟ್ಟೆ ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿ, ಮ್ಯಾಸ್ ಗುಡ್ ಫ್ರೆಶ್, ಏನು ಮುಟ್ಲೇ ಇಲ್ಲ ಅನ್ನಂಗೆ ಆ ಥರ ಫ್ರೆಶ್ ಮಾಡಿ ಆಮೇಲೆ ವಾಕ್ ಹೋಗ್ತೀನಿ. ಓಕೆ ಮೇಡಮ್, ಏನು ಸತ್ಯವನ್ನೇ ಹೇಳ್ತಿದ್ದಾರಾ? ಇಲ್ಲ, ಕ್ಲೀನೇ ಇರುತ್ತೆ. ಇಲ್ಲೋ 2 ಗ್ಲಾಸ್ ಇರುತ್ತೆ ಅಷ್ಟೇ. ಅದು ಈ 1 ಮಂತಲ್ಲಿ ಅಷ್ಟೇ ಮಾಡಿದ್ರು. ನೀವು ಫಸ್ಟ್ ತಗೊಂಡಂಥ ಕಾರ್ ಯಾವುದು ಸರ್? ಮಾರುತಿ ಕಾರ್ ತಗೊಂಡಾಗ, ಅದು ಮದುವೆಗೆ ಮುಂಚೆ. ಅದು ಏನಾಯಿತು, ಆ ಕಾರ್ ತಗೊಂಡು ನನ್ನ ತಂದೆಯವ್ರನ್ನ ಕೂರಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ದೆ. ಆಕ್ಸಿಡೆಂಟ್ ಆಗ್ಬಿಡ್ತು. ಯಾವನ ಟ್ರಿಪ್ಪರನ್ನು ಬಂದು ಹೊಡೆದ್ಬಿಟ್ಟ. ಟಿಪ್ಪರನ್ನು ಬಂದು ಹೊಡೆದ್ಮೇಲೆ ಬೇಜಾರಾಯ್ತು ನನಗೆ. ನಾನೇ ಡ್ರೈವಿಂಗು. ಅದೇನು ಆಗಲಿಲ್ಲ, ಎಂಥದ್ದು ಯಾರಿಗೇನು ತೊಂದರೆ ಆಗಲಿಲ್ಲ. ಅದಾಗಿದ ಮೇಲೆ ಸ್ವಲ್ಪ ದಿವಸ ಕಾರು ರಿಪೇರಿ ಮಾಡಿ ಅದನ್ನು ಹಂಗೆ ಕೊಟ್ಬಿಟ್ಟೆ. ಹಾಗೇ ಮತ್ತೆ ಬರಲಿಲ್ಲ, ತಗೊಳ್ಳಿಲ್ಲ. ಆಮೇಲೆ ನಾನು ಎಂಗೇಜ್ಮೆಂಟ್ ಆಯ್ತಲ್ಲ, ಎಂಗೇಜ್ಮೆಂಟ್ ಆದಾಗ ವೆಸ್ಪಾ ಸ್ಕೂಟ್ರು ನಂದು ಫಸ್ಟು, ವೆಸ್ಪಾ ಸ್ಕೂಟ್ರು. ಅದಾಗಿದ್ಮೇಲೆ ಇದು ಎಂಥದ್ದು ಬೈಕು, ಎಂಥ ಬೈಕ್ ಅದು, ಒಂದು ಭಾಳ ಚೆನ್ನಾಗಿ ಹೋಂಡಾ ಬೈಕ್ ಅದು, ಆ ಬೈಕಲ್ಲಿ. ಅದ ನಂತರ ನೆಕ್ಸ್ಟ್ ಕಾರ್ ತಗೊಂಡು. ಸೊ ಆ ಬೈಕ್ನಲ್ಲಿ ಎಲ್ಲೆಲ್ಲಿ ಸವಾರಿ ಹೋಗಿದ್ದೀರಾ ಮೇಡಮ್? ಒಂದಿನೂ ಕರ್ಕೊಂಡೋಗಿಲ್ಲ. ಯಾಕೆ? ನಂಗೆ ಇಷ್ಟ ಇತ್ತು, ಬಟ್ ಅವ್ರು ಒಂದಿನ ಕರ್ಕೊಂಡೋದ್ರು, ಅವತ್ತೇ ಆ ಬೈಕು ಹಾಳಾಯಿತು. ಅದೇ ಲಾಸ್ಟು, ನಾನು ಕೂತಿಲ್ಲ ಯಾವತ್ತು. ಅದೆಲ್ಲ ಮಧ್ಯೆ ನಿಂತ್ಬಿಡೋದ ಇಲ್ಲೇ ಮೇನ್ ರೋಡಲ್ಲಿ. ಹೊಸ ಬೈಕು. ಅದಾಗಿದ್ಮೇಲೆ ಬೈಕಲ್ಲಿ ಕೂರ್ಲೂ ಇಲ್ಲ ಅವಳು, ನಾನು ಕೂರಿಸಿಲ್ಲ. ನೀವು ಫಸ್ಟ್ ನೋಡಿದಂತಹ ಸಿನಿಮಾ ನೀವು ಒಬ್ಬರೇ? ನಮ್ಮೂರು ಟೆಂಟಲ್ಲಿ ಅಯ್ಯೋ ದೊಡ್ಡ ಕತೆ ಅದು. ಟೆಂಟಲ್ಲಿ ಆ ಟೆಂಟಲ್ಲಿ ಈಗ ಜಗ್ಗೇಶ್ ಎಲ್ಲ ನುಸ್ತು ಹೋಗಿ ಇದೆಲ್ಲ ಮಾಡಿ ಆ ಸಿಗಾಕೊಳ್ಳೋದು ಇದೆಲ್ಲ ಮಾಡಿ, ಅದೆಲ್ಲ ಈ ಪಿಕ್ಚರಲ್ಲಿ ಬಂದಿದೆ. ಆ ನಿಜ ಜೀವನದಲ್ಲೇ ಮಾಡಿದ್ದೀವಿ ನಾವು ಮಾಡಿದ್ದೀವಿ. 10 ಪೈಸೆನ ಕೊಟ್ಬಿಡ್ತಿದ್ದೋ ಅವನಿಗೆ, 10 ಪೈಸೆ 5 ಪೈಸೆನ ಕೊಡ್ತಿದ್ದೋ. ಯಾರಿಗೆ? ಅವನಿಗೆ ಗೇಟ್ ಕೀಪರ್ಗೆ. ಅವನು ಹಿಂದ್ಗಡೆ ಡೋರ್ ಎಲ್ಲ ಇದು ಮಾಡಿಕೊಡೋನು, ಅಲ್ಲಿಂದ ನುಸ್ತು ಒಳಗೆ ಹೋಗ್ಬಿಡ್ತಿದ್ನು. ಹೋಗಿ ಆರಾಮಾಗಿ ಕೂತ್ಕೊಂಡು ನೋಡ್ಕೊಂಡು ಬರ್ತಾಯಿದ್ನು. ನಾವು 4-5 ಜನ ಈ ಥರ ಇದ್ದು. ನಿಮ್ಮ ಫಸ್ಟ್ ಕ್ರಶ್ ಯಾವಾಗ ಆಗಿತ್ತು? ಯಾರ ಮೇಲೆ? ಎಂಥದ್ದು ಇಷ್ಟೆಲ್ಲ ಆಗುತ್ತೋ? ಮೇಡಮ್ ಇದ್ದಾರಂತ ನಾಟಕ ಮಾಡ್ತಿದ್ದೀನಿ.
ಇಲ್ಲಪ್ಪ ಆ ಥರದ್ದು ಯಾವುದೇನಿಲ್ಲ. ಇದೀಗ ಭೋಜೇಗೌಡರ ಪೂರ್ತಿ ಕುಟುಂಬ ಅಂದರೆ ಅವರ ಇಡೀ ಕುಟುಂಬ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ. ಅವರ ಮುದ್ದಿನ ಮಗಳು ನಿರೀಕ್ಷಾ ಹಾಗೆ ಅವರ ಅಳಿಯ ಶಮಂತ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿತೀಶ್ ಹಾಗೆ ಮನುಷ್ಯ ಇದ್ದಾರೆ, ಅವರ ಮಗ ಹಾಗೂ ಸೊಸೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನೋಡಲಿಕ್ಕೆ ಬಹಳನೇ ಖುಷಿ ಆಗುತ್ತೆ. ಮುದ್ದಾದ ಮಕ್ಕಳು ಹಾಗೆ ಅಳಿಯ ಸೊಸೆ ಎಲ್ಲರೂ ಬಂದಿದ್ದಾರೆ. ತುಂಬ ಕುಟುಂಬದ ಥರ ಆಗಿದೆ. ಈ ಕುಟುಂಬದ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ಏನು ಹೇಳ್ತೀರಾ ನೀವು? ಸಂತೋಷ ಇದೆ. ಎಲ್ಲ ಮಕ್ಕಳು, ಸೊಸೆನು ಮಗಳೇ, ಅವರು ಎಲ್ಲ ಒಂದು ಕುಟುಂಬ ಅಂತೇಳಿ ಭಾಳ ಖುಷಿ ಇದೆ. ಸೊ ಭೋಜೇಗೌಡ್ರ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಸೊ ಮೇಡಮ್, ನೀವೇನು ಮಾಡ್ತಾ ಇದ್ದೀರಾ ನಿರೀಕ್ಷಾ ಅವರೇ? ಇವಾಗ ರೈಟ್ ನೌ ಐ ಆಮ್ ಲುಕಿಂಗ್ ಆಫ್ಟರ್ ಸ್ಕೂಲ್ಸ್. ಸೊ ನಿಮ್ಮ ಎಜುಕೇಷನ್ಸ್ ಎಲ್ಲ ಎಲ್ಲೇ ಆಗಿದೆ? ನಾನು ಡಿಗ್ರಿ ಬ್ಯಾಂಗ್ಳೂರು, ಟಿಲ್ 10th ಐ ವಾಸ್ ಇನ್ ಚಿಕ್ಕಮಗಳೂರು. ಆಮೇಲೆ MBA UK ಮಾಡಿದೆ, MBA ಇನ್ HR. ಶಮಂತ್ ಅವರೇ, ನೀವೇನು ಮಾಡ್ತಾ ಇದ್ದೀರಾ? ನಮಸ್ತೆ, ಎಜುಕೇಷನ್ ಫೀಲ್ಡಲ್ಲಿದ್ದೀನಿ ನಾನು. ಸೊ ನಮ್ಮದು ಒಂದು ಇದು ಫ್ಯಾಮಿಲಿ ಸ್ಕೂಲ್ಸ್ ರನ್ ಮಾಡ್ತೀವಿ ಬೆಂಗಳೂರಲ್ಲಿ. ಸೊ ನಾವು ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್ ಆಗಿದ್ದೀವಿ, ಸ್ಕೂಲ್ಸ್ ನೋಡ್ಕೊಳ್ತೀವಿ. ಓಕೆ, ಗಂಡ ಹೆಂಡತಿ ಇಬ್ಬರು ಸೇರಿ ಸ್ಕೂಲ್ಸ್ನ ನೋಡ್ಕೊತಾ ಇದ್ದೀರಾ. ಸೊ ನಿತೀಶ್, ನಿಮ್ಮ ಪರಿಚಯವನ್ನು ಮಾಡ್ಕೊಡೋದಾದ್ರೆ ಏನು ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಚಿಕ್ಕಮಗಳೂರಲ್ಲೇ ಇರೋದು. ತೋಟ ನೋಡ್ತಾ ಇದ್ದೀನಿ, ಅಗ್ರಿಕಲ್ಚರಸ್ ಬೇಸಿಕ್ಲಿ ಆರಿಕನೆಟ್, ಪೆಪ್ಪರ್ ಮತ್ತು ಹಾಗೆ ರಿಯಲ್ ಎಸ್ಟೇಟ್, ಲ್ಯಾಂಡ್ ಡೆವಲಪ್ಮೆಂಟಲ್ಲಿ. ಸರ್ ಹೇಳ್ತಾ ಇದ್ರು, ನನಗೆ ಹೆಮ್ಮೆ ಇದೆ, ನಾನು ರೈತನಾಗಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗೆಯೇ ನಾನು ತೋಟ ಎಲ್ಲನೂ ಇಂಪ್ರೂವ್ಮೆಂಟ್ ಮಾಡಿರೋ ಬಗ್ಗೆ ಅಂತೇಳಿ. ನಿಮಗೆ ಎಷ್ಟು ಖುಷಿ ಇದೆ? ಅಲ್ಲೇ ಇರೋದಲ್ಲ ನೆಮ್ಮದಿ ಮೇಡಮ್. ಬೇರೆ ಎಲ್ಲೇ ಹೋಗಿ ಬಂದರೂ ತೋಟಕ್ಕೆ ಹೋದಾಗಲೇ ನಮಗೆ ನೆಮ್ಮದಿ ಸಿಕ್ಕೋದು. ಹಾಗಾಗಿ ತೋಟದಲ್ಲೇ ನಾವು ತೋಟದ ಕೆಲಸನೇ ಜಾಸ್ತಿ ಇಷ್ಟಪಡ್ತೀನಿ. ಸೊ ಈ ಮನೆಯ ಮುದ್ದಿನ ಸೊಸೆನ ಮಾತಾಡ್ಸೋಣ. ಮನೀಷಾ, ಹಾಯ್ ಮನೀಷಾ, ನೀವು ಏನು ಮಾಡ್ತಿದ್ದೀರಾ? ನೀವು ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿದ್ದೀರಾ? ಹೌಸ್ ವೈಫ್ ಆಗಿದ್ದೀರಾ. ಓಕೆ, 365 ದಿವಸನೂ ತೋಟದಲ್ಲಿ ಇರ್ತಾರಲ್ಲ, ಯಾವತ್ತಾರು ತೋಟಕ್ಕೆ ಬುತ್ತಿ ತೊಗೊಂಡು ಹೋಗಿದ್ದೀರಾ ನೀವು? ಹೋಗಿರ್ತೀನಿ, ಒಂದ್ಸತಿ ಹೋಗಿರ್ತೀನಿ. ಸೊ ನಾನು ರೆಗ್ಯುಲರಾಗಿ ಕೇಳ್ತಿರ್ತೀನಿ, ಅಂದರೆ ತಿಳ್ಕೊಳ್ಳೋದಕ್ಕೆ. ಅಂದರೆ ಸಾಮಾನ್ಯ ಇವಾಗ ಲವ್ ಮ್ಯಾರೇಜ್ ಎಲ್ಲ ಕಾಮನ್ ಆಗಿದೆ. ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಇಲ್ಲ, ನಮ್ಮ ಕಮ್ಯುನಿಟಿಲಿ ಯಾರೋ ತೋರಿಸಿ ನಾವು ಇಬ್ಬರು ಅರೇಂಜ್ ಮ್ಯಾರೇಜ್ ಆಗಿ ನಾವು ವೆರಿ ಟ್ರೆಡಿಷ್ನಲ್ ವೇಯಲ್ಲಿ ಮದುವೆ ಆಗಿದ್ದು ನಮ್ಮದು. ಸೊ ಶಮಂತ್ ಗುಡ್ ಪೇರ್ ನನಗೆ, ಅಂದರೆ ಭಾಳ ಸಂಗಾತಿ ಆಗ್ತಾರೆ ಅಂತ ನಿಮ್ಗೆ ಹೇಗೆ ಅನಿಸ್ತದೆ ನಿರೀಕ್ಷಾ? ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ಆಮೇಲೆ ಹೋಗ್ತಾ ವಿ ಥಾಟ್ ಓಕೆ ಇಬ್ರದ್ದು ಮ್ಯಾಚ್ ಆಗುತ್ತೆ ಐಡಿಯಾಲಜಿ ಅಂತ. ದಟ್ಸ್ ಹೌ ಇಟ್ ವಾಸ್. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನಿಮ್ಮದು ಅರೇಂಜ್ ಮ್ಯಾರೇಜ್ ಪಕ್ಕ. ಓಕೆ, ಸೊ ನಿಮಗೆ ಯಾರ ಕಡೆಯಿಂದ ಬಂತು ಪ್ರಪೋಸಲ್? ಸೇಮ್ ರಿಲೇಟಿವ್ಸ್. ನಿತೀಶ್ ಅವರು ನಿಮ್ಮನ್ನು ನೋಡಕ್ಕೆ ಬಂದಿದ್ದೀರಾ, ನೆನಪಿದ್ಯಾ ನಿಮಗೆ? ನೆನಪಿದೆ. ಓಕೆ, ಸೊ ಎಷ್ಟು ಇಂಪ್ರೆಸಿಬಲ್ ಆಗಿತ್ತು ಅವತ್ತಿನ ದಿನ ನಿಮಗೆ? ನಾನು ಸ್ವಲ್ಪ ನರ್ವಸ್ ಆಗಿದೆ. ಸೊ ಹಂಗೆ ಮಾತಾಡ್ತಾ ಇಟ್ ವಾಸ್ ಕಂಫರ್ಟಬಲ್. ಓಕೆ, ಯಾಕೆ ತುಂಬ ಇಷ್ಟ ಆದರು ನಿಮಗೆ ಅವರು? ಕ್ಯಾರೆಕ್ಟರ್. ಓಕೆ, ಮಾತಾಡಿದ್ರಾ ಮೊದಲೇನೇ? ಮೊದಲೇ ಅವರೇ ಮಾತಾಡಿದ್ದು. ಓಕೆ, ಎಲ್ಲಿ ಮಾತಾಡಿದ್ರಿ, ಎಲ್ಲಿ ಸಿಕ್ಕಿದ್ರಿ? ಮನೆಯಲ್ಲಿ ಮಾತಾಡಿದ್ರಿ. ಓಕೆ, ಸೊ 4 ತಿಂಗಳು ಮದುವೆ ಆಗಿ ನ್ಯೂಲಿ ಮ್ಯಾರಿಡ್. ಸೊ ಹೇಗಿದೆ ಲೈಫ್, ಏನು ಹೇಳ್ತೀರಾ? ಚೆನ್ನಾಗಿದೆ ತುಂಬ. ಏನು ಬದಲಾವಣೆ ಏನಿಲ್ಲ, ಹಾಗೆ ಫ್ರೆಂಡ್ಸ್ ಆಗಿ ಇದ್ದೀವಿ. ತೋಟಕ್ಕಿಂತ ಸ್ವಲ್ಪ ಜಾಸ್ತಿ ಮನೇಲಿ ಇರಕ್ಕೆ? ಇಲ್ಲ, ಯಾವಾಗಲೂ ಬೆಂಗಳೂರು, ಚಿಕ್ಕಮಗಳೂರು ಆ ಕಡೆ ಎಲ್ಲ ಹೋಗ್ತಾ ಇರ್ತೀವಿ. ಸೊ ಎಲ್ಲರ ಕೈಯಲ್ಲೂ ಇವಾಗ ಮೇಡಮ್ ಮತ್ತು ಸರ್ ಫೋಟೋ ರಾರಾಜಿಸ್ತಾ ಇದೆ. ಸೊ ನಿಮ್ಮಿಬ್ಬರ ಬಗ್ಗೆ ಇವರಲ್ಲಿರೋ ಒಪಿನಿಯನ್ ಏನು, ಹಾಗೆ ನಿಮ್ಮ ಬಗ್ಗೆ ಅವ್ರಿಗೆ ನಿಮ್ಮ ಬಗ್ಗೆ ಇರೋವಂಥ ಒಪಿನಿಯನ್ ಏನು ಅನ್ನೋದು ಈ ಒಂದು ರೌಂಡಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ. ಸೊ ನನ್ನ ಮೊದಲೇ ಕ್ವಶನ್ನು, ಸರ್ ಮತ್ತು ಮೇಡಮ್ ಇಬ್ಬರಲ್ಲಿ ಯಾರು ಜಾಸ್ತಿ ಎಮೋಷ್ನಲ್ ಅಂತ? ನಿರೀಕ್ಷಾ, ಯಾಕೆ ಪಪ್ಪ ತುಂಬ ಎಮೋಷನ್ ಅಂತ ಅನ್ಸುತ್ತೆ? ಅವ್ರು ತೋರಿಸ್ಕೊಳಲ್ಲ ಆಯ್ತಾ, ನೋಡೋಕೆ ತುಂಬ ಸ್ಟ್ರಾಂಗು, ಬಟ್ ಒಳಗಡೆ ತುಂಬ ಎಮೋಷ್ನಲ್ಲು. ಹೌದು, ಮೂವಿ ನೋಡ್ತಾನು ಇಫ್ ಸಂಬಡಿ ಈಸ್ ಕ್ರೈಯಿಂಗ್ ಅಲ್ಲ, ಇವ್ರು ಇಲ್ಲಿ ಆಟೋಮೆಟಿಕ್ಕಾಗಿ ಅಳ್ತಾ ಇರ್ತಾರೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ದೀರಾ. ಸೊ ಪಪ್ಪ ತುಂಬ ಎಮೋಷ್ನಲ್ ಅನ್ನೋಕ್ಕೆ ಒಂದು ಯಾವ್ದಾದ್ರು ಸಣ್ಣ ಮೂಮೆಂಟ್ನ ನೆನ್ಪು ಮಾಡ್ಕೋಬೋದಾ ನಿತೀಶ್? ಮದುವೆ ಆಗಿ ಹೋಗ್ತದ ಒಂದು ವಿಡಿಯೋ ಇದೆ, ಅದ್ರಲ್ಲಿ ನೋಡ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಎಮೋಷ್ನಲ್ ಆಗಿದ್ದಾರೆ. ಹೌದಾ? ಯಾವತ್ತೂ ಅಷ್ಟು ಎಮೋಷ್ನಲ್ ಅಂತ ತೋರಿಸಿರ್ಲಿಲ್ಲ. ಯಾಕೆ ಸರ್ ಮಗಳನ್ನ ಕಳಿಸ್ಬೇಕಾದ್ರೆ ಅಷ್ಟು ಭಾರವಾಗಿತ್ತ ಮನಸ್ಸು? ಏನಿಲ್ಲ, ಲವ್ ಅಂಡ್ ಅಫೆಕ್ಷನ್. ಮಗಳ ಮೇಲೆ ತುಂಬಾ ಪ್ರೀತಿ, ಬಾಂಡಿಂಗ್. ಅಷ್ಟು ವರ್ಷದ ಜೊತೆಯಲ್ಲಿ ಇಲ್ಲೇ ಇದ್ದಲ್ಲ, ನ್ಯಾಚುರಲ್ ಅಲ್ಲ.
ನ್ಯಾಚುರಲ್ ಅದು ಆ್ಯಕ್ಚುಲಿ. ಸೊ ಇಬ್ರಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ನೀವು ಹೇಳಿ ಸರ್, ನಿಮ್ಗೆ ಯಾರು ಅನ್ಸುತ್ತೆ? ಮಾಡಮ್ಮ ನೀವಾ? ನಾನೇ. ಅದೇ ವೆರಿ ಫ್ರೆಂಡ್ಲಿ. ಅವ್ರ ಕಾನ್ವರ್ಸೇಷನ್ ಏನೇ ಇದ್ರೂ ಕಾಲು ಹೇಳ್ಕೊಂಡು ದ ವೆರಿ ಫ್ರೆಂಡ್ಲಿ. ಸೊ ಹಾಗಾಗಿ ಯು ಕ್ಯಾನ್ ಜಸ್ಟ್ ಗೆಟ್ ಟು ನೋ. ಸೊ ಇಬ್ರಲ್ಲಿ ಯಾರಿಗೆ ಥಟ್ ಅಂತ ಕೋಪ ಬರುತ್ತೆ? ಸಣ್ಣ ಪುಟ್ಟ ವಿಷಯ. ಯಾಕೆ ಸರ್ ನಿಮಗೆ ಬೇಗ ಕೋಪ ಬರುತ್ತೆ? ನಮ್ಮಪ್ಪ ನಿಮ್ಮಪ್ಪ ಮೈ ಮೇಲೆ ಬಂದ್ಬಿಡ್ತಾರಾ? ಅದು ಇರಲೇಬೇಕಲ್ಲ. ಬಟ್ ಇವ್ರದ್ದು ಕೋಪ ಹೆಂಗಂದ್ರೆ 1 ಸೆಕೆಂಡ್ ಆಮೇಲೆ ಸರಿ ಹೋಗಿರುತ್ತೆ. ಅದೆಲ್ಲ ಅವಳ ಮೇಲೆ ಅಷ್ಟೇ. ಅಪ್ಪನ ಜೇಬಲ್ ದುಡ್ಡು ಕದ್ದಿದ್ದೀರಾ ನೀವು ಯಾವತ್ತಾರು? ಕದೀನಿ, ಸುಮಾರು ಸರಿ ಕದೀನಿ. ಓಕೆ, ಏನು ಮಾಡ್ತಿದ್ರಿ ತಗೊಂಡೋಗಿ? ಅವರು ಏನು ಮಾಡೋರು, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅವರು ಜುಬ್ಬ ಇರಲಿ ಶರ್ಟ್ ಇರಲಿ ನೇತಾಕಿ ಹೋಗೋರು. ನೇತಾಕಿ ಹೋಗಿದ್ರೆ ನಾವು ನೋಡ್ತಾಯಿದ್ದು. ಜಾಸ್ತಿ ಏನು ಕದೀತಿರ್ಲಿಲ್ಲ. ಅಲ್ಲಿ 2 ರೂಪಾಯಿ 5 ರೂಪಾಯಿ ಅವಾಗ ದೊಡ್ಡ ವಿಚಾರ ಅದು. 5 ರೂಪಾಯಿ ಅಂತ ಹೇಳಿದ್ರೆ ಅದು ಇಡೀ ಒಂದು ವಾರ ಮೇಲೆ ನಮ್ಗೆ ಸಾಕಾಗ್ತದೆ. ಓಕೆ, ಏನೇನು ತೊಗೊತಾ ಇದ್ರಿ ಆಮೇಲೆ ಅದರಲ್ಲಿ? ಅದು ತಿನ್ನೋದೇ ಬರೀ. ಅಲ್ಲಿ ಹೋಗಿ ಹೋಟ್ಲಲ್ಲಿ ನಮ್ಮ ಮನೆ ಮುಂದೆನೇ ಒಂದು ಹೋಟ್ಲಿತ್ತು, ಕೃಷ್ಣ ಕಬ್ಬಾರ್ ಅಂತ. ಭಾರಿ ಫೇಮಸ್ ಅದು, ಈಗಲೂ ಫೇಮಸ್ಸು. ಅಲ್ಲಿ ಖಾರ ದೋಸೆ ಎಲ್ಲ. ಆ ದೋಸೆ ತಿನ್ನೋಕೆ ಕದ್ದು ಬಿಡ್ತಾಯಿದ್ದೆ. ಓಕೆ, ಸಿಗಾಕೊಂಡು ಹೊಡ್ತಾ ತಿಂದಿದ್ದೀರಾ? ಆಮೇಲೆ ಅವರಿಗೆ ಡೌಟ್ ಬಂದಿದೆ, ದುಡ್ಡು ಹೋಗಿದ್ದು. ಆಮೇಲೆ ಹೊಡ್ತಾನೆ ಕೊಟ್ಟಿದ್ದಾರೆ. ಯಾರು ಕದ್ದವರು ಏನು ಅಂತೆಲ್ಲ ನಿಲ್ಲಿಸಿ ಎಲ್ಲ ಎನ್ಕ್ವೈರಿ ಮಾಡಿದಾಗ ಸಿಗಾಕೊಂಡಿದೆ. ಸರ್, ನೀವು ಯಾವ ಥರ ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ? ಅದು ಕೇಳ್ತಿರಲ್ಲ, ದೊಡ್ಡ ಸ್ಟೋರಿನೇ ಇದೆ. ಹೇಳಿ ಸರ್, ನಮಗೂ ಕೂಡ. ನಾನು ಸ್ವಲ್ಪ ಶಿಸ್ತು ಕಲ್ತಿದ್ದು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಓದಿದ್ರಿಂದ. ಸೌತ್ ಕೇಂದ್ರದೆಲ್ಲ ಶಿಸ್ತಿತ್ತು. ಜೊತೆಯಲ್ಲಿ ಅಲ್ಲಿ ಪ್ರತಿ ಮಕ್ಕಳಿಗೆ ಸ್ಟಡಿ ಟೈಮ್ ಇತ್ತು. ಡು ಯು ನೋ, ಐ ಲಾಸ್ಟ್ ಆಲ್ ಮೈ ಫೋರ್ ಸಬ್ಜೆಕ್ಟ್ಸ್ ಇನ್ ಶೃಂಗೇರಿ PCMB. ಸೊ ಓನ್ಲಿ ಎಲಿಜಿಬಿಲಿಟಿ ಸಿಕ್ತು. ಆಮೇಲೆ ನನಗೆ ಅಲ್ಲಿಂದ ಮಿಸ್ಚೀಫ್ ಮಾಡಿದ್ರು ಕಾಲೇಜಿಂದ ಅಂತ TC ಕೊಟ್ಟು ಆಚೆ ಓಡಿಸಿದ್ರು ಫಸ್ಟ್ PUನಲ್ಲಿ. ನಮ್ಮಪ್ಪ ಒಳ್ಳೆ ಕಾಲೇಜು ಅಂತ ಅಲ್ಲಿ ಸೇರಿಸಿದ್ರು. ಅಲ್ಲಿ ಏನೋ ಮಿಸ್ಚೀಫ್ ಮಾಡಿದ್ರು. TC ಎಲ್ಲರೂ ಉಂಟಾ? ಐ ಆಮ್ ದಿ ಓನ್ಲಿ ಸ್ಟೂಡೆಂಟ್. ಇಲ್ಲಿವರೆಗೆ ನೀವು ತೆಗೀರಿ, ಯಾರು 1 ಲಕ್ಷಾಂತರ ಸ್ಟೂಡೆಂಟ್ಸ್ ತೆಗೀರಿ, ಮನೆಗೆ TC ಕಟ್ಟಿ ಕಳಿಸಿದಂಥ ಯಾರ ಒಬ್ಬ ಇದ್ದಾನೆ ಅಂದರೆ ಅದು ಭೋಜೇಗೌಡ. ಮಲೇಷ್ಯಾ ಸ್ಟೂಡೆಂಟ್ಸು, ಸಿಂಗಪೂರ್ ಸ್ಟೂಡೆಂಟ್ಸು ಎಲ್ಲ ನಮ್ಮ ಹಾಸ್ಟೆಲಲ್ಲೇ ಇದ್ದರು. ಸೊ ಅವ್ರಿಗೇನು ಸ್ಟಡಿ ಬಗ್ಗೆ ಅಷ್ಟು ಇರಲಿಲ್ಲ. ಅಲ್ಲೋಗಿ ನಾವು ರಾತ್ರಿ ಬೆಳಗು, ನಿಮ್ಗೆ ಗೊತ್ತಾ ಈ ಸರಳಿರುತ್ತಲ್ಲ, ಇದು ಗ್ರಿಲ್, ಈ ಗ್ರಿಲ್ಲಿಗೆ ಸ್ಕ್ರೂ ಡ್ರೈವರ್ ಹಾಕಿ ಎಲ್ಲ ಹಾಕಿ ಆ ಗ್ರಿಲ್ಲನ್ನೇ ಆಚೆ ಇಡ್ತಿದ್ದು. ಇಲ್ಲಿಗೆ ಮುಂದುಗಡೆ ಬಾಗಿಲು ಹಾಕಿರೋದು, ರೂಮಲ್ಲಿ ಮಲಗಿದಂಗೆ ಆ ಗ್ರಿಲ್ಲಿಂದ ಆಚೆ ಹೋಗಿ ಪಿಕ್ಚರ್ ನೋಡೋಕೆ ಹೋಗೋದು. ಮತ್ತು ಅಲ್ಲಿಂದ ಬರೋದು ಒಳಗೆ. ಇದನ್ನು ಒಂದು ದಿವಸ ವಾರ್ಡನ್ ಗೊತ್ತಾಗಿ ಯಾರೋ ಹೇಳಿದ್ರು, ಬೇರೆ ಸ್ಟೂಡೆಂಟ್ಸ್ ಇತ್ತಲ್ಲ ಹೇಳಿದ್ರು, ನೋಡ್ಬಿಟ್ರು ಎಲ್ಲ ಹಿಡ್ದು ನಮ್ಮ ರೂಮಿಂದ ಗ್ರಿಲ್ಲು ಎಲ್ಲ ನಮ್ಮ ರೂಮಿಗೆ ಬಂದುಬಿಡೋರು. ಇಲ್ಲಿಂದ ಆಚೆ ಹೋಗೋದು ಮತ್ತು ಒಳಗೆ ಬಂದು ಇಲ್ಲಿಂದ ಡಿಸ್ಪರ್ಸ್ ಆಗೋದು. ಅವರು ಒಂದು ದಿವಸ ಟವಲೆಲ್ಲ ಹಾಕ್ಕೊಂಡು ನೀಟಾಗಿ ಬೆಡ್ಶೀಟಾಗಿ ಕಾಯ್ತಾ 2 ಜನ ವಾರ್ಡನ್ನು ಪ್ಲಸ್ 2 ಕಾದು ನಮ್ಮನ್ನೆಲ್ಲ ಹಿಡಿದ ಮೇಲೂ ಮತ್ತೆ ಕೆಲಸ ಮಾಡಿದ್ರು. ಸೊ ಇನ್ನು ಇಲ್ಲೇ ಬಿಟ್ಟರೆ ಇನ್ನು ಸರಿಯಾಗಲ್ಲ, ಇಡೀ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತ ನಮಗೆ ಮೊನ್ನೆ ತನಕ TC ಕಳಿಸಿದ್ರು. ಆಮೇಲೆ ಅಲ್ಲಿ ನಮ್ಮಪ್ಪ TC ನೋಡಿ ಬರ್ತೀನಿ ಆಮೇಲೆ ವಿಚಾರಿಸ್ತೀನಿ ಅಂತ TC ಎಷ್ಟು ಹೋದರು. ಅಷ್ಟೊತ್ತಿಗೆ ಇನ್ನು ನಾನು ಉಳ್ಗಾಲಿಲ್ಲ ಮನೇಲಿದ್ದರೆ ಅಂಥೇಳಿ ನಮ್ಮ ತಾಯಿ ಪಾಪ ಆವತ್ತಿನ ಕಾಲದಲ್ಲಿ ನನಗೆ 250 ರೂಪಾಯಿ ಕೊಟ್ಟರು. ಆ 250 ರೂಪಾಯಿ ತಗೊಂಡು ಶಾಲೆ ಸೀಟ್ ಹುಡ್ಕೊಂಡು ಹೋದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನೇ ಸೀಟ್ ಹುಡ್ಕೊಂಡು ಹೋದೆ. ಮಂಗಳೂರಿಗೆ ಹೋದೆ, ಕೆನರಾ ಕಾಲೇಜಲ್ಲಿ. ಆ ಶೆಣೈ ಅಂತ ಪ್ರಿನ್ಸಿಪಾಲ್, ಒನ್ ಆಫ್ ದ ಬೆಸ್ಟ್ ಪ್ರಿನ್ಸಿಪಾಲ್, ಬೆಸ್ಟ್ ಕಾಲೇಜ್. ಅಲ್ಲಿ ಹೋದೆ, ಅವರು ಎಲ್ಲ ಕೊಟ್ಟೆ. ಅವ್ರು TC ಎಲ್ಲ ನೋಡಿ, ಆಲ್ ರೈಟ್, ನಿನಗೆ TC ಯಾಕೆ ಮನೆ ಕಳಿಸಿದ್ರಪ್ಪ ನಿನಗೆ ಅಂದ. ನಾನು ಬೋಲ್ಡ್ ಇದ್ದೆ, ಐ ಆಮ್ ವೆರಿ ಬೋಲ್ಡ್. ಸೊ ನಾನು ಸತ್ಯ ಹೇಳಿದರೆ ನಂಗೆ ಸೀಟ್ ಕೊಡ್ತೀರಾ ಅಂದೆ. ಸೊ ಅವರು ಒಪ್ಪಿದ್ರು. ಅವ್ರು ಆಯಿತು ಅಂತ ನಾನು ಪೂರ ಓಲ್ ಸ್ಟೋರಿ ನ್ಯಾರೇಟೆಡ್ ಮೋರ್ ದ್ಯಾನ್ 40 minutes. ಹೇಳಿ ಕೂತ್ಕೊಂಡು ಎಲ್ಲ ಕೇಳಿ ಆದಮೇಲೆ ಪುಣ್ಯಾತ್ಮ ಚೇರಿಂದ ಎದ್ಬಿಟ್ಟು ಕೈ ಮುಗಿದು, ನಮ್ಮ ಕಾಲೇಜಲ್ಲಿ ನಿಂಗೆ ಸೀಟ್ ಇಲ್ಲ. ನಾನು ಗಳ ಹತ್ತೆ ನಾನು ಕಣ್ಣೀರು ಹಾಕಿ, ನೀವು ಸತ್ಯ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ. ಐ ವಾಂಟ್ ಟು ರಿಫಾರ್ಮ್ ಮೈ ಸೆಲ್ಫ್, ದಯವಿಟ್ಟು ನನಗೇನೋ ಮಾಡಿ, ನಾನು ಹಿಂಗೆ ಆಗ್ಬಿಟ್ಟಿದ್ದೀನಿ, ನನಗೆ ಒಳ್ಳೆ ಸ್ಟೂಡೆಂಟಾಗಿ ಇರ್ತೀನಿ ನಿಮ್ಮ ಕಾಲೇಜಲ್ಲಿ ಅಂತ ಭಾಳ ಕೇಳ್ಕೊಂಡೆ. ಆಗಲಿಲ್ಲ. PUC ಹೋಗಿ ಹೊರಗಡೆಯಿಂದ ಬಂತವಲ್ಲ ಊರಿಗೆ ರಜಕ್ಕೆ ಬಂದಾಗ ನಮ್ಮದೊಂದು ಟೀಮ್ ಇತ್ತು. ಇಲ್ಲೊಂದು SLC ಫೇಲ್ ಆದರು. ಅವ್ರು SLCನೇ ಮಾಡಲಿಲ್ಲ ಕೆಲವರು, ಇನ್ನೂ ಪಾಪ ನನ್ನ ಕ್ಲಾಸ್ಮೇಟ್ಸು. ಇವ್ರಿಗೆ ತೋರಿಸಿದ್ದೀನಿ, ಅವನು ದನ ಹೊಡ್ಕೊಂಡು ಹೋಗ್ತಾನೆ ಈಗಲೂ.
ಅವ್ನು ನೋಡಿ ನನ್ನ ಕ್ಲಾಸ್ಮೇಟು ಅಂತೇಳಿ ಅವನಿಗೆ ಕರೆದು ಬಂದು ಅಲ್ಲಿ 500 ರೂಪಾಯಿ ದುಡ್ಡು ಕೊಟ್ಟು ಚೆನ್ನಾಗಿದ್ದೇನಾ ತಿಮ್ಮಣ್ಣ ಅಂತ ಕೇಳಿ ಈಗಲೂ ಮಾತಾಡಿಸಿ ಅವನಿಗೆ ದುಡ್ಡುಗಳಿಗೆಲ್ಲ ಕೊಟ್ಟು ಬರ್ತೀನಿ ನಾನು. ಗೊತ್ತೇ ಅವ್ರ ಜೊತೆಲಿ ಕೇರಮ್ ಆಡ್ತಾಯಿದ್ದು ನಾವು, ಒಳ್ಳೆ ಕೇರಮ್ ಪ್ಲೇಯರ್, ನಾನು ಒಳ್ಳೆ ಕೇರಮ್ ಪ್ಲೇಯರು. ಕೇರಮಲ್ಲಿ ಬೆಟ್ ಕಟ್ಟಿಂಗ್ ಆಡ್ತಿದ್ದು. ಬೆಟ್ ಕಟ್ಟರೆ ಅವರು ಕೇಳಿದ್ರು ಸಾಯಂಕಾಲ ಕೋಳಿ, ದೋಸೆ ಮ್ಯಾಚ್ ಫಸ್ಟು, ಆ ದೋಸೆ ಸಾಯಂಕಾಲ ಆದಮೇಲೆ ರಾತ್ರಿಗೆ ಕೋಳಿ ಅಂತೇಳಿ ಕೋಳಿ ಬೆಟ್ಟಿಂಗ್ ಆಡಿ ಗೆದ್ದುಬಿಟ್ಟೆ ನಾನು. ಗೆದ್ಬಿಟ್ಟು ಕೋಳಿ ತರಬೇಕಲ್ಲ ಅವರು ಸೋತವರು. ಆಯಿತು ಅಂತ ಕೋಳಿನೂ ಆಯಿತು, ರಾತ್ರಿ ಊಟನೂ ಮಾಡಿ ಆಯಿತು. ಊಟ ಮಾಡಿ ಎಲ್ಲ ಆಯಿತು. ಬಂದರೆ ಬೆಳಿಗ್ಗೆನೇ ನಮ್ಮವ್ವ ಕೂಗಾಡ್ತಾಯಿದೆ, ಏನು ಅಂದರೆ ನನ್ನ ಕೋಳಿ ಇಲ್ಲ ಅಂತ. ಈ ನನ್ನ ಮಕ್ಕಳು ನಮ್ಮನೆಯಲ್ಲೇ ಮ್ಯಾಚ್ ಆಡಿ ನಮ್ಮನೇ ಕೋಳಿದೇ ಕದ್ಬಿಟ್ಟಿದ್ದಾರೆ. ಅವ್ರು ನಮ್ಮನೆ ಕೋಳಿದೇ ಕದ್ಬಿಟ್ಟಿದ್ದಾರೆ. ನಮ್ಮನೆ ಕೋಳಿನೇ ಕೊಯ್ದು ರಾತ್ರಿ ಊಟ ನಿಮಗೆ ಮಾಡಿಸಿದ್ದಾರೆ. ದೊಡ್ಡಪ್ಪನ ತುಂಬ ಮಿಸ್ ಮಾಡ್ಕೊಂತೀವಿ. ಹೌದೌದು. ಸೊ ನಿಮಗೆ ಯಾವ ಥರ ಅವರು ಬೆನ್ನೆಲುಬಾಗಿದ್ರು, ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀರಾ, ಯಾವ ಥರ ಮಿಸ್? ಅಪ್ಪ ಹೇಗಿದ್ರು ದೊಡ್ಡಪ್ಪನೂ ಹಂಗೆ ಇದ್ರು ನಮ್ಮ ಜೊತೆ. ಸೊ ಅವ್ರನ್ನ ಕಳ್ಕೊಂಡಿದ್ದೆಷ್ಟು ನೋವಿದೆ ನಿಮಗೆ? ಅದು ಹೇಳೋಕ್ಕಾಗಲ್ಲ, ಅಷ್ಟು ನೋವಿದೆ. ಅದು ಆ ರೀತಿ ಆಯ್ತಲ್ಲ ಅಂತ ಅದು ಇನ್ನೂ ತುಂಬ ಬೇಜಾರಿದೆ ಅಷ್ಟೆ. ಸೊ ಅವರು ಇದ್ದಿದ್ರೆ ಇನ್ನೂ ಬೆಂಬಲವಾಗಿರ್ತಿತ್ತೇನೋ ನಿಮ್ಮ ಫ್ಯೂಚರ್ ರಾಜಕೀಯಕ್ಕೆ ಇರ್ಬೋದು, ಅಥವಾ ಜನಕ್ಕೂ ಅಷ್ಟೇ. ಚಿಕ್ಕಮಗಳೂರು ಜನಕ್ಕೆ ಬಹಳನೇ ಹತ್ತಿರದಲ್ಲಿದ್ದರು ಅವರು ಅಂತ ಹೇಳ್ಬೋದು. ತಂದೆಯವ್ರಿಗಿಂತಲೂ ಜಾಸ್ತಿ ಒಡನಾಟ ಇತ್ತು ಅವ್ರಿಗೆ ಈ ಜಿಲ್ಲೆ ಅಲ್ಲಿ. ಸೊ ಆ ಬಗ್ಗೆ ಏನು ಹೇಳ್ತೀರಾ? ಅದು ಅಪ್ಪನೇ ಹೇಳಿದ್ರೆ ಸರಿ ಅಂತ ನನಗೆ. ಸೊ ಫ್ಯಾಮಿಲಿಗೂ ಲಾಸು, ಜನಕ್ಕೂ ಲಾಸು ಅಂತ ಅನಿಸುತ್ತೆ ಇದು. ಅವರೆಲ್ಲರೂ ನೋಡೋಕ್ಕೆ ತುಂಬ ಸ್ಟ್ರಾಂಗು ಬಟ್ ವೆರಿ ಎಮೋಷ್ನಲ್. ಸೊ ಈಗ ನಿಮ್ಮ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡೋ ಥರ ಇಷ್ಟು ಒಳ್ಳೆ ಅದ್ಭುತ ಕಂಠ ಇರೋ ಕಲಾವಿದರು ಸಿಕ್ಕಿದಾಗ ನಾವು ಒಂದು ಹಾಡು ಹೇಳಿಸ್ಬೇಕಲ್ಲ. ಸೊ ಫ್ಯಾಮಿಲಿಗೇನೆ ಒಂದು ಹಾಡು ಡೆಡಿಕೇಟ್ ಮಾಡ್ತೀರಿ ಅಂದರೆ ಯಾವ ಹಾಡು ಹೇಳ್ತೀರಾ ಸರ್? ಭಾಗ್ಯದ ಬಳೆಗಾರ ಹೋಗಿ ಬಾತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ, ಗುರಿ ಇಲ್ಲ ಎಲ ಬಾಲೆ ತೋರಿಸು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ತವರೂರ. ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ತವರೂರ, ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ, ಗುರಿ ಇಲ್ಲ ಎಲ ಬಾಲೆ ತೋರಿಸು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ತವರೂರ. ಹಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಹಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ನನ್ನ ಅಡೆದವುಗೆ ಬಲು ಆಸೆ ಬಳೆಗಾರ, ನನ್ನ ಅಡೆದವುಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ತವರೂರ. ಮುತ್ತೈದೆ ರೆಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ರೆಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ಅವಳೆ ಕಣು ನನ್ನ ಅಡೆದವ್ವ, ಭಾಗ್ಯದ ಬಳೆಗಾರ ಹೋಗಿ ಬಾತವರಿಗೆ. ವೀಕ್ಷಕರೇ, ಸೊಗಸಾದ ಹಾಡನ್ನ ಕೇಳಿದ್ರಿ. ತವರು ಮನೆಗೆ ಭಾಗ್ಯದ ಬಳೆಗಾರ ಹೋಗೋದಕ್ಕೆ ಹೇಗೆ ಹೋಗಬೇಕು, ದಾರಿ ಹೇಗೆ ಕಂಡ್ಕೋಬೇಕು ಅನ್ನೋದನ್ನ ಸರ್ ಅವರ ಹಾಡಿನ ಮೂಲಕ ತಿಳಿಸ್ಕೊಟ್ರು. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಬೋಜೇಗೌಡರ ಮನೆಯನ್ನು ನಿಮಗೆ ಪರಿಚಯಿಸುವಂತಹ ಸಮಯ. ಈ ಮನೆಯನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ ಈ ಮನೆಯ ಹೋಮ್ ಮಿನಿಸ್ಟರ್ ಅಚಲಾ ಅವರು, ಹಾಗೆಯೇ ಅವರ ಮುದ್ದಿನ ಪುತ್ರಿ ನಿರೀಕ್ಷಾ. ಮೇಡಮ್, ಈ ಮನೆಯನ್ನು ನಮಗೆ ಪರಿಚಯ ಮಾಡಿಸೋದಕ್ಕೆ ರೆಡಿನಾ ನೀವು? ಸೊ ಮನೆನ ಕಟ್ಟಿ ಎಷ್ಟು ವರ್ಷ ಆಯ್ತು? 19 years ಆಯಿತು. ಈ ಮನೆಯ ಪ್ಲಾನಿಂಗ್ ಎಲ್ಲ ಯಾರ್ದು? ಪ್ಲಾನಿಂಗ್ ಎಲ್ಲ ನಮ್ಮ ಮನೆಯವ್ರದ್ದೇ. ಇಂಟೀರಿಯರ್ ಎಲ್ಲ ಯಾರು? ಇಂಟೀರಿಯರ್ ಬೆಂಗಳೂರಿನವ್ರು
ಸುಮಂತ್ ಅಂತ ಅವ್ರು ಮಾಡಿದ್ರು. ಸೊ ಮನೆ ಒಳಗಡೆ ಹೋಗೋಣ ನಿರೀಕ್ಷಾ ಅವರೇ. ಸೊ ಮನೆಗೆ ಎಂಟ್ರಿ ಆದ ತಕ್ಷಣನೇ ಹಾಲ್ನಲ್ಲೇ ಒಂದು ದೊಡ್ಡ ಮಿರರ್ ಇದೆ. ಸೊ ಈ ಮಿರರ್ ಇಲ್ಲಿ ಹಾಕೋ ಕಾರಣ ಏನು? ಎಲ್ಲರೂ ರೆಡಿಯಾಗಿ ಒಂದು ರೌಂಡ್ ಇಲ್ಲಿ ರೌಂಡ್ ನೋಡ್ಕೊಂಡು ಆಮೇಲೆ ಆಚೆ ಹೋಗೋದು. ಸೊ ಹಾಗಾಗಿ ಮಿರರ್ ಆ್ಯಕ್ಚುಲಿ ವಾಸ್ತು ಪ್ರಕಾರ ಮಿರರ್ ಇರಬೇಕಂತೆ. ಸೊ ನಮಗದು ಒಂದು ಅಡ್ವಾಂಟೇಜ್ ಆಗಿದೆ. ಈಗ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ನೋಡ್ಕೊಂಡು ಆಚೆ ಹೋಗೋದು. ರೈಟ್ ಸೈಡಿಗೆ ನಾವು ನೋಡಿದಾಗ ಒಂದು ಹಾಲ್ ಥರ ಇದೆ, ಲಿವಿಂಗ್ ಏರಿಯಾ. ಲಿವಿಂಗ್. ಸೊ ಈ ಏರಿಯಾಗೆ ಹೋಗೋಣ. ಸೊ ಈ ಏರಿಯಾದಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್ ನೀವು? ಎಲ್ಲರೂ ಇಲ್ಲೇ ಕೂತ್ಕೊಂಡು ಯೂಶ್ವಲಿ ಸಂಜೆ ಆದರೆ ಎಲ್ಲ ಕಾಫಿ ಕುಡ್ಕೊಂಡು ಇಲ್ಲೇ ಕೂತಿರ್ತೀವಿ. ಇಲ್ಲ ಅಪ್ಪಂದು ಯಾರು ಗೆಸ್ಟ್ ಬಂದಾಗ ಇಲ್ಲೇ ಮೀಟಿಂಗ್ ಮಾಡ್ತಾ ಇರ್ತಾರೆ. ಸೊ ಆ ಥರ. ಸೊ ಇಲ್ಲಿ ಒಬ್ಬ ಮುದ್ದಾದ ಕೃಷ್ಣನ ಇಟ್ಟಿದ್ದಾರೆ ಬಂದ ತಕ್ಷಣನೇ. ಸೊ ಫ್ಯಾಮಿಲಿ ಫೋಟೋ ಯಾವಾಗ ತಗೊಂಡಿದ್ದು ಇದು? ಇದು ನಂದು ಎಂಗೇಜ್ಮೆಂಟ್ ಫೋಟೋ. ಓಕೆ, ಎಲ್ಲಿ ಎಂಗೇಜ್ಮೆಂಟ್ ಆಗಿದೆ? ಚಿಕ್ಕಮಂಗ್ಳೂರು ಸಿಲ್ವರ್ ಗೇಟ್ ಅಂತ. ಸೊ ಮೇಡಮ್ ಜಾಸ್ತಿ ಬ್ಯುಸಿ ಇರೋವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ, ಕಿಚನ್ನು. ಸೊ ಈ ಕಿಚನ್ನ ಸಾರಥ್ಯ ವಹಿಸೋದಕ್ಕೆ ಮನುಷ್ಯ ಕೂಡ ಬಂದಿದ್ದಾರೆ ಈಗ ಹೊಸದಾಗಿ. ಈಗ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಮೇಡಮ್ ಇಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಒಂದು ದಿನದಲ್ಲಿ ನೀವು? ಬೆಳಿಗ್ಗೆ ಒಂದು 11ವರೆಗೂ ಇರ್ತೀವಿ ಅಷ್ಟೇ. ಮತ್ತು ಈವ್ನಿಂಗ್ ಕಾಫಿ ಟೈಮು, ಸಂಜೆ ಡಿನ್ನರ್ ಅಷ್ಟೇ. ಸೊ ಯಾವಾಗಲೂ ಹೇಳಿ ಮಾಡಿಸ್ಕೊಂಡಿದ್ದೀರಾ ಸರ್ ಹತ್ರ? ಏನಾದ್ರು ಸರ್ ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟದೆಲ್ಲ ಕುಕ್ ಮಾಡ್ತೀನಿ ನಾನು? ಅವ್ರು ಪುರಿ ಉಸ್ಲಿ ಒಂದು ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಒಂದ್ಸತಿ ಬಿರಿಯಾನಿ ಮಾಡಿದ್ರು. ಸೊ ಕಿಚನಲ್ಲಿ ಎಲ್ಲ ಕುಕ್ ಆಗುತ್ತಲ್ಲ ಬಿಸಿ ಬಿಸಿಯಾಗಿ ರುಚಿಯಾಗಿ, ಅದನ್ನೆಲ್ಲ ತಿನ್ನೋದು ಇಲ್ಲೇ ಡೈನಿಂಗ್ ಟೇಬಲ್. ಸೊ ಪಕ್ಕದಲ್ಲೇ ಡೈನಿಂಗ್ ಟೇಬಲ್ ಇದೆ. ತುಂಬ ಮೆಮೊರೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವೇಗೌಡರು ಇರ್ಬೋದು. ಅದು ಈ ಹಳೆ ಮನೆ ಇತ್ತು ನಮ್ಮದು, ಅವಾಗೆಲ್ಲ ಬಂದಿದ್ರು. ಅಂದರೆ ಇದೇ ಜಾಗದಲ್ಲಿ ಒಟ್ಟು ಇದೇ ಜಾಗದಲ್ಲಿ ಇದ್ದು ಕೂಡ. ಓಕೆ. ಸೊ ಎಷ್ಟು ಖುಷಿ ಆಗುತ್ತೆ ಆ ಥರ ಎಲ್ಲರೂ ಬಂದಾಗ ಊಟ ಮಾಡಿದಾಗ ಖುಷಿಯಾಗಿ ಅವರು ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅವಾಗ ಎಲ್ಲ. ಸೊ ಇಲ್ಲೇ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಸೊ ದೇವ್ರ ಮನೇಲಿ ನಾವು ನೋಡಿದಾಗ ಶ್ರೀರಾಮಚಂದ್ರ ಇದ್ದಾರೆ. ಸೊ ರಾಮ ಲಕ್ಷ್ಮಣ ಸೀತೆ ಸಮೇತವಾಗಿ ಇರೋದು. ಸೊ ಮನೆ ದೇವ್ರಂತ ಹೇಳ್ತಾರೆ ಶ್ರೀರಾಮ. ಎಲ್ಲಿ? ಇವ್ರದ್ದು ವಜ್ರ ಅಂತ ಹೊಸದುರ್ಗ, ಅಲ್ಲಿ ಬರುತ್ತೆ. ಓಕೆ. ವರ್ಷಕ್ಕೊಂದ್ಸತಿ ಹೋಗ್ತಾ ಇರ್ತೀರಾ? ಓಕೆ. ಸೊ ಸರ್ ಹೇಳ್ತಾ ಇದ್ರು ದಿನ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರು ಕೂಡ ಅವ್ರು ಪೂಜೆ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಎಷ್ಟೊತ್ತಿಗೆ ಹೇಳ್ತಾರೆ? ಅವ್ರು ಎಲ್ಲಿ ಬೆಂಗಳೂರಿಗೆ 4:30 ಇದ್ರೂ ಸ್ನಾನ ಮಾಡಿ ಪೂಜೆ ಮಾಡೇ ಹೋಗ್ತಾರೆ. ಬಹಳ ನಂಬಿಕೆ ಇದೆ. ನಂಬಿಕೆ ಇದೆ ಅವರಿಗೆ. ಪ್ರತಿಯೊಂದು ಫೋಟೋಗೂ ಹೂ ಇಟ್ಟಿರಬೇಕು. ಒಂದ್ರೊಳಗೆ ಮಿಸ್ ಆದ್ರೂ ಕರೆದ್ಬಿಟ್ಟು ಕೇಳ್ತಾರೆ ಯಾಕೆ ಅದ್ರೊಳಗೆ ಹೂ ಇಲ್ಲ ಅಂತ. ಸೊ ಇಟ್ಸ್ ವೆರಿ ಪರ್ಟಿಕ್ಯುಲರ್. ಗ್ರೌಂಡ್ ಫ್ಲೋರ್ನಲ್ಲಿ ಲಿವಿಂಗ್ ಏರಿಯಾ, ಹಾಗೇನೇ ಡೈನಿಂಗ್ ಹಾಲ್, ಕಿಚನ್ ಜೊತೆಯಲ್ಲಿ ದೇವ್ರ ಮನೆ ಎಲ್ಲನೂ ನೋಡಿದ್ರಿ. ಇದೀಗ ಸರ್ದು ಬೆಡ್ರೂಮ್ಗೆ ಹೋಗ್ತಾ ಇದ್ವಿ. ಸರ್ ಮೇಡಮ್ದು ಪರ್ಸ್ನಲ್ ಬೆಡ್ರೂಮ್. ಸೊ ಇದು ಮಾಸ್ಟರ್ ಬೆಡ್ರೂಮ್. ಸೊ ಇಡೀ ಮನೆ ಎಲ್ಲ ಹೇಳ್ತಾ ಇದ್ದಾರೆ ಮೇಡಮು, ಮನೇದು ಏನೇ ಕೇಳಿದ್ರು ಸರ್ ಅದೇ ಬೆಡ್ರೂಮ್ ಮಾತ್ರ ಮೇಡಮ್ ಚಾಯ್ಸ್ ಅಂತೆ. ಸೊ ಮೇಡಮ್ ಇದೆಲ್ಲ ಇಂಟೀರಿಯರ್ ಎಲ್ಲ ನೀವೇನೇ ಫೈನಲ್ ಮಾಡಿರೋದಾ? ಇಲ್ಲ, ಎಲ್ಲ ಒಟ್ಟಿಗೆ ಹೋಗಿ ಮಾಡಿರೋದು ಬ್ಯಾಂಗ್ಳೂರಲ್ಲಿ. ಏನು ತಗೊಳ್ಳೋದಾದ್ರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಓಕೆ. ಸೊ ಇಲ್ಲೂ ಕೂಡ ಟಿವಿ ಇದೆ. ಟಿವಿನಲ್ಲಿ ಏನು ಜಾಸ್ತಿ ನೋಡ್ತೀರಾ ನೀವು ನೋಡಿದ್ರೆ? ನಾವು ಅಪ್ಪ ಜಾಸ್ತಿ ನೋಡ್ತಾರೆ. ನ್ಯೂಸ್ ನೋಡ್ತಾರೆ. ನೀವು ಸೀರಿಯಲ್ ನೋಡೋದು? ಅದೆಲ್ಲ ಸೀರಿಯಲ್ ಸ್ವಲ್ಪ ಕಡಿಮೆನೆ, ರಿಯಾಲಿಟಿ ಶೋ ಎಲ್ಲ ನೋಡಿ. ಹಿಂಗೆ ಬಂದ ತಕ್ಷಣ ಒಂದು ಗೆಸ್ಟ್ ರೂಮ್ ದಾಟ್ಕೊಂಡು ಬಂದರೆ ಇಲ್ಲಿ ಮಗನ ರೂಮ್ ಬರುತ್ತೆ, ಮಗಂದು ಬೆಡ್ರೂಮು. ಈ ಕಡೆ ಇವಳ ಮಗಳದು. ಈ ಗೋಡೆಗೆ ನೀಟಾಗಿ ಸೂಟ್ ಆಗುತ್ತೆ ಅನ್ನೋ ಥರದಲ್ಲಿ ಇದೆ. ಹೌದು, ಕೊಟ್ಟಿದೆ. ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ ಪಾಪ. ಗೃಹ ಪ್ರವೇಶದಲ್ಲಿ ಗಿಫ್ಟ್ ಕೊಟ್ಟಿರೋದು ಅಂದರೆ ಅವ್ರು ಪೇಂಟಿಂಗ್ ಮಾಡಿ ಕೊಟ್ಟಿರೋದು. ಸೊ ಈ ಥರ ಇದನ್ನು ಕೊಟ್ಟಿರೋದು, ಗೋಪುರ ಕೊಟ್ಟಿರೋದು ಏನಕ್ಕೆ? ದೇವ್ರ ಮನೆಗೆ. ಅದು ತುಳಿಬಾರ್ದು ಯಾರು ಅಂತ, ಓಡಾಡಬಾರ್ದು ಅಂತ. ಹಾಗೆ ಸನ್ಲೈಟ್ ಕೂಡ ಮೇಲಿಂದ ಡೈರೆಕ್ಟಾಗಿ ಬರುತ್ತೆ. ಸೊ ದೇವ್ರ ಮನೆಯಿಂದ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರು ದೇವ್ರ ಮನೆ ನೀಟಾಗಿ ಕಾಣಿಸುತ್ತೆ. ಸೊ ಏನೂ ಕೂಡ ಯಾರೂ ಇಲ್ಲಿ ಕಾಲು ಹಾಕ್ಬಾರ್ದು ಅಂತ, ಓಡಾಡಬಾರ್ದು ಅಂದ್ಬಿಟ್ಟು. ಸೊ ಇಲ್ಲೊಂದು ಪ್ರಪಂಚ ಇದೆ. ಸರ್ ಏನಂತ ಅಂದರೆ ಎಲ್ಲೂ ಕೂಡ ಅವರಿಗೆ ಪ್ರೀತಿಯಿಂದ ಕೊಟ್ಟಿದ್ದು ಅದು ಯಾವುದೇ ಒಂದು ಮೊಮೆಂಟಮ್ಗಳನ್ನು ಕೂಡ ಎಲ್ಲೂ ಹೊರಗಡೆ ಬಿಟ್ಟು ಬರೋದಿಲ್ಲ, ಎಲ್ಲೂ ಹೊರಗಡೆ ಹಾಕೋದಿಲ್ಲ. ಅದಕ್ಕೆ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರಿಗೆ ಬಂದರೆ ಮತ್ತೊಂದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಇಲ್ಲಿ ಸ್ವಲ್ಪ ಕಡಿಮೆನೇ ಟೈಮ್ ಸ್ಪೆಂಡ್ ಮಾಡಿ. ಇಡೀ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ
ಹೌದು, ಕೆಳಗಡೆ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲೇ. ಸೊ ಜಿಮ್ ಏರಿಯಾ ಕೂಡ ಇದೆ ಇಲ್ಲಿ. ಸೊ ಯಾರು ಜಾಸ್ತಿ ಜಿಮ್ ಎಲ್ಲ ಏರಿಯಾನ ಯೂಸ್ ಮಾಡೋದು, ಥ್ರೆಡ್ಮಿಲ್ ಎಲ್ಲ ಯೂಸ್ ಮಾಡೋದು? ಎಲ್ಲ ಜಿಮ್ ಏರಿಯಾ ಅಂತ ಮಾಡಿದ್ವಿ, ಬಟ್ ಯಾರು ಯೂಸ್ ಮಾಡಲಿಲ್ಲ ಅಂತ ಅದಕ್ಕೆ ಸೋಫಾ ಇಟ್ಟಿದ್ದೀವಿ. ಸೋಫಾ ರೆಸ್ಟ್ ಮಾಡಲಿ ಅಂತ ಹೇಳ್ತಿದ್ದೀವಿ. ಓಕೆ, ಎಸ್ ವೀಕ್ಷಕರೇ, ಇದು ಈ ಮನೆಯ ಹೋಮ್ ಟೂರ್. ಭೋಜೇಗೌಡರ ಮನೆ ನೋಡಿ ನಿಮಗೂ ಕೂಡ ಖುಷಿ ಆಯಿತು ಅಂತ ಭಾವಿಸ್ತೀನಿ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಫನ್ ಟೈಮ್, ಫ್ಯಾಮಿಲಿ ಟೈಮ್, ಫನ್ ಟೈಮ್. ಸೊ ಈ ಫ್ಯಾಮಿಲಿ ಜೊತೆಲಿ ಸೇರಿ ನಾವು ಒಂದು ಫನ್ ಗೇಮ್ನ ಆಟ ಆಡೋಣ. ಸೊ ಇವು ನಾವು ಮೊದಲಿಂದಲೂ ಆಡ್ಕೊಂಡು ಬಂದಿರೋಂಥ ಆಟ. ಕರೆಂಟ್ ಹೋದಾಗೆಲ್ಲ ಸಣ್ಣ ವಯಸ್ಸಿನಲ್ಲಿ ಆಡ್ತಾ ಇದ್ವಿ. ಅದಾದಮೇಲೆ ಈಗ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ ಜೊತೆಲಿ ಆಟನ ಆಡ್ತೀವಿ. ಅದೇ ಅಂತ್ಯಾಕ್ಷರಿ ಆಟ. ಯಾಕೆಂದರೆ ಒಳ್ಳೆಯ ಹಾಡುಗಾರರಿದ್ದಾರೆ. ಸೊ ಅವರ ಟ್ರಾನ್ಸ್ಫರ್ ಹೆಂಗಾಗಿದೆ ಮನೆ ಮೇಲೆ ಅಂತ ನೋಡೋಣ. ಸೊ ನೀವೆಲ್ಲ ರೆಡಿ ಇದ್ದೀರಾ ಅಂತ್ಯಾಕ್ಷರಿ ಆಡೋದಕ್ಕೆ? ಸೊ ಅದಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಥರದಲ್ಲಿ ಇಬ್ಬರೂ ಬೇರೆ ಬೇರೆ ಟೀಮ್ ಮಾಡಿದ್ದೀನಿ. ಯಾವ ಟೀಮ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ? ಗರ್ಲ್ಸ್. ನೀವೇ ಗೆಲ್ತೀರಾ? ಓಕೆ, ಯಾಕೆ? ಅಲ್ಲಿ ಒಳ್ಳೆ ಹಾಡುಗಾರರಿದ್ದಾರಲ್ಲ. ಮೊದಲನೇ ಅಕ್ಷರ ಕೊಡೋಣ. ಸಾಮಾನ್ಯವಾಗಿ ಇವಾಗ ಚೆನ್ನಾಗಿ ಹಾಡುಗಳು ಬರೋದು ಶುರು ಆಗೋದು ಆ ಥರ ಅಕ್ಷರಗಳಂದರೆ ಆರ್ ಅಥವಾ ಎಸ್ ಅಂತ ಹೇಳ್ತಾರೆ. ಎಸ್ಸಿಂದ ಆಡೋಣ. ಸರಿಗಮಪ ಇದೆಯಲ್ಲ, ಹಂಗಾರೆ ಎಸ್ಸಿಂದ ನಿಮಗೆ ಮೊದಲನೇ. ನನ್ನ ನೀನು ಗೆಲ್ಲಲಾರೆ ತಿಳಿದು ನಲಿದು ಚಲವೇತಕ್ಕೆ ಎಲ್ಲರೆದರು ಮಾನ ಹೋಗಿ ಮನೆಗೆ ಹೋಗುವೆ. ಒಲುಮೆಯ ಹೂವೇ ನೀ ಹೋದೆ ಎಲ್ಲಿಗೆ, ಉಳಿಸಿ ಕಣ್ಣ ನೀರ ಈ ನನ್ನ ಬಾಳಿಗೆ, ಓ ಗೆಳತಿ. ತಿರುಮಲ ವೆಂಕಟೇಶ ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇಲ್ಲಿ ಒಂದು ನಿಮಿಷ. ಶಿವಪ್ಪ ಕಾಯ ತಂದೆ ಮೂರು ಲೋಕದ ಸ್ವಾಮಿ ದೇವಾ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅರನೇ ಶಿವಪ್ಪ ಕಾಪಾಡೆಯ. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ಓ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಓ ಹೂವರಳು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ, ಹೂವರಳು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ. ಗೆ ಗಾ ಗಗನವೆಲ್ಲೋ ಭೂಮಿಯೆಲ್ಲೋ ಒಂದೇ ನನ್ನ ನೀನೋ ನಿನ್ನ ನಾನೋ ಕಾದುಕೊಂಡೆ ಕುಳಿತುಕೊಂಡೆ, ಆಸೆಯತ್ತೆಂದರೊಂದು ಚಂದಮಾಮ, ಬೇಸಾರ ಕಳೆಯದೊಂದು ಚಂದಮಾಮ. ನವಿಲೇನೋ ಕುಣಿತೈತೆ, ಕೋಗಿಲೆಯೋ ಹಾಡತೈತೆ, ಪಾನೋ ಅದಬೇಕು, ಅಮ್ಮನೋ ಹಾಡಬೇಕು, ಅದಲಿ ಬದಲಿ ಆಗೋದ್ರೆ ಕಳ್ಳಿನ ಕೋಲಿಯು ಕುಗ್ಗುತ್ತೈತೋ, ಲೋಕಕ್ಕೆ ಪ್ರಣಯ ಆಗತೈತೆ. ಈಗ ಗರ್ಲ್ಸ್ ಟೀಮ್ ಗೆದ್ದಿದ್ದಾರೆ. ನಿಮಗೆ ಪನಿಷ್ಮೆಂಟ್ ಇರುತ್ತೆ. ಅವ್ರು ಏನು ಕೇಳ್ತಾರೆ ಅಂತ ನೋಡೋಣ. ಏನು ಪನಿಷ್ಮೆಂಟ್ ಕೊಡೋಣ ಅವ್ರಿಗೆ? ಅಡುಗೆ ಮಾಡೋಕ್ಕೆ. ಏನು ಫೇವ್ರೇಟ್ ಫುಡ್ಡು ಮೇಡಮ್? ಅವ್ರು ಮಾಡೋದು ಪುರಿ ಉಸ್ಲಿ. ನಾನು ಮಾಡ್ತೀನಿ, ಸುಮ್ಮನೆ ರೀ. ಈಗ ಯಾವ ಮುದ್ದೆ ಮನೇಲಿ ಹೋದ್ರು ಗಂಡಸು ಅಡುಗೆ ಮಾಡ್ತಾರೆ, ಹೆಂಗಸು ಅಡುಗೆ ಮಾಡ್ತಾರೆ. ಹಾಂ, ಹೋಟ್ಲಲ್ಲಿ ಎಲ್ಲ ಹೋಟ್ಲಲ್ಲಿ ಚೆಫ್ ಎಲ್ಲ ಯಾರಿರೋದು? ಗಂಡಸರೇ ಇರೋದು. ಇವರು ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ದರು. ಶಬ್ದ ಬರಬೇಕು. ಕಡಲೆಬೇಳೆ, ಕರಿಬೇವು, ಅಲ್ಲ ಎಲ್ಲ ಅಡುಗೆ ಮಾಡ್ತಾರಲ್ಲ, ನೋಡಿ ಏನು ಮಾಡ್ತಾರೆ, ಈ ಉಪ್ಪಿದೆಯಲ್ಲ, ಈ ಉಪ್ಪನ್ನು ಇಲ್ಲಿ ತೆಗೆದುಬಿಟ್ಟು ಅಲ್ಲ ಹಾಕ್ತಾರೆ. ಅಲ್ಲೂ ಹಾಕಬೇಕು, ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಹಾಕಬೇಕು, ಅದಕ್ಕೆ ಈರುಳ್ಳಿಗೆ. ಅದು ಅಲ್ಲೇ ಈರುಳ್ಳಿಗೆ ಹಿಡಿಯುತ್ತೆ. ಈರುಳ್ಳಿ ಕೂಡ ಉಪ್ಪು ತಿನ್ನುತ್ತೆ.
ನಿಂಬೆಹಣ್ಣಿನ ರಸ ಇದು ನೋಡಿ. ಇದರೊಳಗೇ ಹಾಕ್ಬಿಟ್ಟಿದ್ರೆ ಅದು ಕರೆಕ್ಟಾಗಿ ಅಲ್ಲಿ ಈ ಪೂರಿ ಇರುತ್ತಲ್ಲ ಅದರಲ್ಲಿರೋ ನೀರೆಲ್ಲ ತೆಗಿಬೇಕು. ಅಲ್ಲಿ ಹಾಕಿದ್ದೀನಿ ಉಪ್ಪು, ಇಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ ಈವನ್ನು ಸ್ವಲ್ಪ ಹೊತ್ತಿರಮ್ಮ, ಸುಮ್ಮನೆ ಇರ್ತೀಯ. ಒಬ್ಬೊಬ್ಬರದ್ದು ಒಂದೊಂದು ಅಡುಗೆ ಸ್ಟೈಲು, ನಿಮ್ಮದು ಆ ಸ್ಟೈಲ್ ಇರ್ಬೋದು, ನಮ್ದು ಇದಿರ್ಬೋದು. ಇವರಾದರೆ ಮಿನಿಮಮ್ 2-3 ಸ್ಪೂನ್ ಖರ್ಚು ಮಾಡ್ತಾರೆ ನೋಡಿ. ನಾನು ಒಂದೇ ಸ್ಪೂನಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಪಾತ್ರೆ ತೊಳೆಯೋದು, ಇದಕ್ಕೂ ಇದಕ್ಕೊಂದು. ಸೊ ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಎಮೋಷನ್ ಇತ್ತು, ಫನ್ ಇತ್ತು, ಗೇಮ್ ಇತ್ತು, ಬಹಳಷ್ಟು ಮನವಿಚ್ಚಿ ಇಡೀ ಫ್ಯಾಮಿಲಿ ನಮ್ಮೊಟ್ಟಿಗೆ ಮಾತನಾಡಿದ್ರು. ಬನ್ನಿ ಈ ಕಾರ್ಯಕ್ರಮ ಅವ್ರಿಗೆ ಎಷ್ಟಿಷ್ಟ ಆಯಿತು, ಆ ಕಾರ್ಯಕ್ರಮದ ಬಗ್ಗೆ ಅವರ ಒಪಿನಿಯನ್ ಏನು ಅಂತ ಕೇಳೋಣ. ಸರ್, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಎಂಜಾಯ್ ಮಾಡಿದ್ರ ಕಾರ್ಯಕ್ರಮನ? ಇನ್ ದ ಹೋಲ್ ಡೇ ಬೆಳಗ್ಗೆಯಿಂದ ನಮಗೆ ಕಳೆದಿದ್ದೇ ಗೊತ್ತಿಲ್ಲ. ನಮಗೆ ಭಾಳ ಅತಿಥಿಗಳು, ನೀವು ಅಪರೂಪದ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಪ್ರಾರಂಭದಲ್ಲಿ ನಾನು ಏನಪ್ಪ ಇದೆಲ್ಲ ಟಿ ವಿ ಇದನ್ನ ಏನು ಕೊಡೋದು ಅನ್ನೋ ಥರನೇ ಅಭಿಪ್ರಾಯ ಇತ್ತು. ಆದರೆ ನೀವು ಬಂದು ಇಲ್ಲಿ ನಮ್ಮನೆ ಒಳಗೆ ನಮ್ಮನೆಯವರಾಗ್ಬಿಟ್ರಿ ನೀವೆಲ್ಲ, ಅದು ಭಾಳ ನಮಗೆ ಅಭಿಮಾನದ ಇದು. ಹಾಗಾಗಿ ಬೆಳಗ್ಗೆಯಿಂದ ನಿಮ್ಮ ಜೊತೆ ಕಳೆದಿದ್ದೇ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ಕೆಲವು ವಿಚಾರಗಳನ್ನು ನಮ್ಮಿಂದ ಹಳೆಯ ಘಟನೆಗಳನ್ನೆಲ್ಲ ಮತ್ತೆ ಮೆಲುಕು ಹಾಕ್ಸಿದ್ರಿ. ನಮ್ಮ ಕುಟುಂಬದಲ್ಲಿ ಇದೆಲ್ಲ ಸಾಮಾನ್ಯವಾಗಿ ಈಗ ಮದುವೆಯಾಗಿ 35 ವರ್ಷ ಆಯಿತು, 34 ವರ್ಷ. ಆ 34 ವರ್ಷದಲ್ಲಿ 1-2 ಬಾರಿ ನಾವು ಎಲ್ಲ ಮೆಲುಕು ಹಾಕಿದ್ದೀವಿ, ಹಿಂಗೆ ಮಾತಾಡೋದು ನಮ್ಮಲ್ಲಿ, ಹಿಂಗೆ ಬೇರೆ ಬೇರೆ ವಿಚಾರಗಳಲ್ಲಿ. ಇವತ್ತು ಏನು ನಿಮ್ಮ ಸುವರ್ಣ ಚಾನಲ್ ಮುಖಾಂತರ ರಾಜ್ಯದ ಜನತೆಗೆ ನಮ್ಮನ್ನು ತೋರ್ಸೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಿ, ಸಂತೋಷ. ಈ ಮನೆ ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಪ್ಲ್ಯಾನ್ ಆಗಿರೋದೇ ಹೋಮ್ ಮಿನಿಸ್ಟರ್ ಮೇಲೆ, ಅಂದರೆ ನಿಮ್ಮ ಮೇಲೆ. ಸೊ ಓವರಾಲ್ ನಿಮಗೆ ಏನು ಅಭಿಪ್ರಾಯ ಕಾರ್ಯಕ್ರಮದ ಬಗ್ಗೆ? ಇಲ್ಲ, ಚೆನ್ನಾಗಿ ಎಲ್ಲ ಆಯಿತು, ಖುಷಿ ಆಯಿತು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಚೆನ್ನಾಗೆಲ್ಲ ನಡೆಸ್ಕೊಟ್ರಿ, ಚೆನ್ನಾಗಿರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಬಿಡುವು ಮಾಡಿಕೊಂಡು ಟೈಮ್ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್, ಅಂದರೆ ರಾಜಕಾರಣಿಗಳಂತಂದರೆ ಜನರ ಮನಸ್ಸಿನಲ್ಲಿ ಒಂದು ಫ್ರೇಮ್ ಇದೆ, ಹೀಗೆ ಇರ್ತಾರೆ ಹಾಗೆ ಇರ್ತಾರೆ ಅಂತ. ಸೊ ನಿಮ್ಮ ಒಂದು ದಿನನಿತ್ಯದ ಒಂದು ಜೀವನ ಕೂಡ ಎಷ್ಟು ಯಾವ ರೀತಿ ಇರುತ್ತೆ, ಯಾವ ರೀತಿಯಾಗಿ ನಿಮ್ಮ ಲೈಫ್ ಸ್ಟೈಲ್ ಇರುತ್ತೆ ಅನ್ನೋದನ್ನು ಅವ್ರಿಗೆ ತೋರಿಸುವಂಥ ಪ್ರಯತ್ನ ಇದು. ನಿಮ್ಮ ಸಮಯವನ್ನೆಲ್ಲ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಹಾಡಿ ನಲ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನೀವು ವಿಧಾನ ಪರಿಷತ್ ಶಾಸಕರಾಗಿರುವಂತಹ ಭೋಜೇಗೌಡರ ಲೈಫ್ ಸ್ಟೈಲು ಎಲ್ಲವನ್ನ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ರಾಜಕಾರಣಿಯ ಫ್ಯಾಮಿಲಿಯೊಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.